ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಃ ತರಣಕಾ ಇವ. ನಿನ್ನೆ ನಾವು ನೋಡಿದ್ವಿ ಹನುಮಂತ ಯಾವ ರೀತಿ ಭೇದೋಪಾಯವನ್ನು ಮಾಡಿದ ಅಂತ. ಹನುಮಂತ ಭೇದೋಪಾಯವನ್ನು ಮಾಡಿ ಅಂಗದ ಮತ್ತು ಜಾಂಬವಂತರನ್ನ ಇಬ್ಬರನ್ನು ಒಡೆದ. ಅಂಗದನಿಗೆ ಎಚ್ಚರ ಕೊಟ್ಟ, ನೀನು ತಾರನನ್ನು ನಂಬಬೇಡ. ಈ ಮೊದಲು ಸುಗ್ರೀವ ಬರಿಗಾಲಿನ ಫಕೀರ ಆಗಿದ್ದಾಗ ನೀವೆಲ್ಲ ವಾಲಿಯನ್ನು ಓಲೈಸಿದಿರಿ, ವಾಲಿಯ ಜೊತೆಗಿದ್ರಿ. ಸ್ವಲ್ಪ ಹೊತ್ತಿನ ಮುಂಚೆ ಸುಗ್ರೀವನ ಜೊತೆಗಿದ್ರಿ, ಈಗ ಸುಗ್ರೀವನ ವಿರುದ್ಧ ನಿಲ್ತಾ ಇದ್ದೀರಾ. ಇದು ಯಾವತ್ತಿಗೂ ಸರಿಯಲ್ಲ. ಈ ತರಹದ ಫಿಕಲ್ ಮೈಂಡೆಡ್ ಅತ್ಯಂತ ಚಂಚಲರು ಯಾರಿರ್ತಾರೆ ಅವರನ್ನು ಇಟ್ಟುಕೊಂಡು ಅವರನ್ನು ನಂಬಿ ನೀನು ಮುಂದುವರಿಬೇಡ, ಇದು ಸರಿಯಾಗೋದಿಲ್ಲ ಅಂತ ಸುಗ್ರೀವನಿಗೆ ಇದು ಅಂಗದನಿಗೆ ಹೇಳಿದ. ಮತ್ತೆ ನೀನು ಸುಗ್ರೀವನ ಬಗ್ಗೆ ಏನು ಆಕ್ಷೇಪ ಇದೆ ನಿನ್ನದು, ಅದು ತೀರಾ ಬಾಲಿಶ. ಅವನು ಧರ್ಮ ಅಂತಂದರೆ ಯಾವ ಧರ್ಮ ಅಂತ ಪ್ರಶ್ನೆ ಬರುತ್ತೆ. ಲೋಕದ ಧರ್ಮ ಮತ್ತು ಆತ್ಮಿಕ ಧರ್ಮ. ಆತ್ಮಿಕ ಧರ್ಮವನ್ನು ಬಲ್ಲವರು ಯಾರು? ಆತ್ಮಿಕ ಧರ್ಮಕ್ಕೆ ಅನುಗುಣವಾಗಿ ಲೋಕದ ಧರ್ಮ ಇದ್ರೆ ಸಾಕು. ನಿತ್ಯವಾದ ಧರ್ಮಕ್ಕೆ ಅನುಗುಣವಾಗಿ ಅನಿತ್ಯವಾದ ಧರ್ಮ ಇದ್ರೆ ಸಾಕು. ಅನಿತ್ಯವಾದ ಧರ್ಮದ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳಿಕ್ಕಾಗಲ್ಲ, ಯಾಕೆಂದ್ರೆ ಅದರ ಸ್ವರೂಪವೇ ನಮಗೆ ಗೊತ್ತಿಲ್ಲ. ನಿತ್ಯವಾದ ಧರ್ಮ ಅವನು ವಿರುದ್ಧವಾಗಿ ನಡೆದಿಲ್ಲ, ಕೃತಜ್ಞನಲ್ಲ. ನಿನಗೆ ಯುವರಾಜ ಪದವಿಯನ್ನು ಕೊಟ್ಟಿದ್ದಾನೆ, ಅವನಿಗೆ ಮಕ್ಕಳಿಲ್ಲ, ನಿನ್ನ ತಾಯಿಯೇ ಅವನಿಗೆ ಆಪ್ತ ಸಮಾಲೋಚಕಿ. ಏನೇ ನಿರ್ಣಯ ತಗೊಳ್ಬೇಕು ಅಂದರೆ ತಾರೆ ಮುಖ ನೋಡ್ತಾನೆ. ತಾರೆ ನಿನಗೆ ವಿರುದ್ಧವಾಗಿರ್ಲಿಕ್ಕೆ ಸಾಧ್ಯನಾ? ಹೀಗೆಲ್ಲ ಇರೋದ್ರಿಂದ ನೀನು ದುಡುಕಬೇಡ ಅಂತ ಹೇಳಿದ. ಇದು ಆದರೂ ಅಂಗದನಿಗೆ ಅವರ ಚಿಕ್ಕಪ್ಪನ ಬಗ್ಗೆ ಮಾಡಿದ ಆಕ್ಷೇಪವನ್ನು ಅವನು ತಗೊಳ್ತಾನೆ ಇಲ್ಲ. ನಾನೀಗ ಸುಗ್ರೀವನನ್ನಂತೂ ಒಪ್ಪಲ್ಲ, ಆದರೆ ರಾಮನ ಉಪಕಾರವನ್ನು, ರಾಮನ ದೊಡ್ಡಸ್ತಿಕೆಯನ್ನು ನಾನು ಗುರುತಿಸಿದ್ದೇನೆ. ಅವನು ಕೆಲಸ ಮಾಡ್ತೇನೆ, ಆದರೆ ಸುಗ್ರೀವನನ್ನು ನಾನು ಒಪ್ಪಿಕೊಳ್ಳೋಲ್ಲ. ಸರಿ, ಹನುಮಂತ ಸುಮ್ಮನಾದ. ಏಕೆಂದರೆ ಕೆಲಸ ಯಾವುದರಿಂದ ಆಗತ್ತೋ ಅಷ್ಟನ್ನು ಒಪ್ಕೊಂಡ್ರೆ ಸಾಕೀಗ. ಸುಗ್ರೀವನನ್ನು ಧಾರ್ಮಿಕ ಅಂತ ಮತ್ತೆ ಪ್ರೂವ್ ಮಾಡೋದು ಅಗತ್ಯ ಇಲ್ಲ, ಕ್ರಮೇಣ ಅವನಿಗೆ ಗೊತ್ತಾಗತ್ತೆ. ರಾಮನ ಕಾರ್ಯದಿಂದಂತೂ ಅವನು ಹಿಂದೆ ಸರಿಲಿಲ್ಲ. ಇಷ್ಟು ಮಾಡಿ ಮುಂದೆ ಅವನು ಹೇಳ್ತಾ ಇದ್ದಾನೆ. ಸುಗ್ರೀವನ ಮಾತನ್ನ, ಅದು ಅಂಗದನ ಮಾತನ್ನು ನೋಡೋಣ. ಬಂಧನಾಚ್ಚಾವಸಾದಾನ್ಮೇ ಶ್ರೇಯ ಪ್ರಾಯೋಪವೇಶನಂ ಅನುಜಾನಂತು ಮಾಂ ಸರ್ವೇ ಗೃಹಂ ಗಚ್ಚಂತು ವಾನರಾಹ. ಈಗ ನನ್ನ ಮಂತ್ರಾಲೋಚನೆ ಭಿನ್ನವಾಗತ್ತೆ. ಭಿನ್ನ ಮಂತ್ರ ಅಪರಾಧಶ್ಚ. ನಾನು
ಒಂದು ಮಾತಿನ ಪ್ರವಾಹದಲ್ಲಿ ಓಘದಲ್ಲಿ ಸುಗ್ರೀವನಿಗೆ ವಿರುದ್ಧವಾಗಿ ನಿಂತಿದ್ದೆ ಅನ್ನೋದನ್ನು ನನ್ನ ಜೊತೆಗಿರುವವರು ಹೇಳಿಯೇ ಹೇಳ್ತಾರೆ. ಯಾಕೆ? ನೀನೇ ಹೇಳಬಹುದು, ಅಂದರೆ ಹನುಮಂತನಿಗೆ ಹೇಳೋದು ನೀನೇ ಹೇಳಬಹುದು. ಅದನ್ನೂ ಕೂಡ ಸುಗ್ರೀವ ಸಹಿಸೋದಿಲ್ಲ, ಭೀಕರವಾಗಿ ಶಿಕ್ಷೆ ಕೊಡ್ತಾನೆ. ಮತ್ತೆ ನಾನು ಹೇಗೆ ಹೋಗಲಿ? ಭಿನ್ನ ಮಂತ್ರ ಅಪರಾಧಶ್ಚ ಭಿನ್ನ ಶಕ್ತಿ ಕಥಮ್ಯಹಂ ಕಿಷ್ಕಿಂಧಾಂ ಪ್ರಾಪ್ಯ ಜೀವೇಯಂ ಅನಾಥೈವ ದುರ್ಬಲ. ಕಿಷ್ಕಿಂಧೆಗೆ ಹೋದರೆ ದುರ್ಬಲ, ತಬ್ಬಲಿ, ಅನಾಥ ನಾನು. ಯಾರೂ ಕೂಡ ನನ್ನನ್ನು ಗಾರ್ಡ್ ಮಾಡೋದಿಲ್ಲ. ಉಪಾಂಶು ದಂಡೇ ನಹಿ ಮಾಂ ಬಂಧನೇನೋಪಪಾದಯೇತ್ ಶಠಕ್ರೂರೋ ನೃಸಿಂಹಶ್ಚ ನೃಶಂಸಶ್ಚ ಸುಗ್ರೀವೋ ರಾಜ್ಯ ಕಾರಣಾತ್. ಯಾರಿಗೂ ಗೊತ್ತಿರದಂತೆ ನನಗೆ ಶಿಕ್ಷೆ ಕೊಡ್ತಾನೆ. ಸುಗ್ರೀವನಿಗೆ ಆ ಮೆಂಟಾಲಿಟಿ ಇದೆ. ಅಂಗದ ಏನಾದ ಅವನು ವೇರೆ ಬೌಟ್ಸೇ ಗೊತ್ತಿರದಂತೆ ಮಾಡಿಬಿಡ್ತಾನೆ. ಅದು ಸುಗ್ರೀವನ ಒಂದು ಮೆಂಟಾಲಿಟಿ. ಶಠ ಅಂದರೆ ಗುಣದ್ವೇಷಿ, ಕ್ರೂರ. ಆ ಕ್ರೌರ್ಯವನ್ನೇ ಮತ್ತೆ ನೆನಪಿಸ್ಕೊಂಡು ಹೇಳ್ತಾನೆ. ನೃಶಂಸಶ್ಚ, ನೃಶಂಸ ಅಂದ್ರೂ ಕ್ರೂರ. ಎರಡು ಬಾರಿ ಹೇಳ್ತಾ ಇದ್ದಾನೆ ಅಂದರೆ ಅವನ ಮನಸ್ಸಿನ ಭಾವ. ಇಲ್ಲಿ ಕವಿಗೆ ಶಬ್ದ ದಾರಿದ್ರ್ಯ ಅನ್ನೋದಲ್ಲ, ಆ ಅಂಗದನ ಉತ್ಕಟವಾದ ಭಾವ. ಕ್ರೂರ ನೃಶಂಸಶ್ಚ, ಮನುಷ್ಯ ಅಂತ ಹೇಳಬೇಕಷ್ಟೆ. ಅಂದರೆ ಕ್ರೌರ್ಯ ತುದಿಯಲ್ಲಿರುತ್ತೆ ಅನ್ನೋದನ್ನು ನೃಶಂಸ ಅನ್ನೋ ಶಬ್ದದಿಂದ ಹೇಳ್ತಾರೆ. ಯಾಕೆ? ರಾಜ್ಯ ಕಾರಣಾತ್. ರಾಜ್ಯ ಸಿಗಬೇಕು ಅಂದರೆ ಏನು ಬೇಕಾದ್ರೆ ಮಾಡ್ತಾನೆ. ಇಲ್ಲ ಅಂದರೆ ನನ್ನ ಅಮ್ಮನೇ ಕೇಳಲಿಲ್ವಾ? ಸಮನ್ನೋ ರಾಮಮಾಶ್ರಿತ್ಯ ಕಥಂ ಸಂಧಿ ಸಮಾಶ್ರಿತ. ರಾಮ ಸಮ. ಅವನಿಗೆ ಸುಗ್ರೀವನನ್ನು ಕಂಡ್ರೆ ಎಷ್ಟೋ, ವಾಲಿಯನ್ನು ಕಂಡ್ರೂ ಅಷ್ಟೇ. ಅಂತಹ ರಾಮನನ್ನು ಆಶ್ರಯಿಸಿ ಮೊದಲು ಸಂಧಿಗೆ ಪ್ರಯತ್ನ ಪಡ್ಬೋದಿತ್ತು, ಕಾಂಪ್ರಮೈಸ್ ಆಗಲಿಕ್ಕೆ ಪ್ರಯತ್ನ ಪಡ್ಬೋದಿತ್ತು. ಅಲ್ಲಿಗೂ ವಾಲಿ ಒಪ್ಪಲಿಲ್ಲ ಅಂದರೆ ಯುದ್ಧ ಮಾಡಿಸ್ಬೇಕಿತ್ತು. ನೀನು ಯಾಕೆ ಹಾಗೆ ಮಾಡಲಿಲ್ಲ ಅಂತ ತಾರೆ ಕೇಳಿದಾಳೆ. ಅದು ಸುಗ್ರೀವನಿಗೆ ಗೊತ್ತಿರಲಿಲ್ವಾ? ಮೊದಲೇನೆ ಯೋಚನೆ ಬಂದಿರಲಿಲ್ವಾ? ಬೇಡವೇ ಬೇಡ, ಕೊಂದೇ ಬಿಡೋಣ ಅಣ್ಣನನ್ನ ಅಂತ ಮುಂದೆ ಹೊರಟಿತ್ತು. ಈ ತರಹದ ರಾಜ್ಯಕ್ಕಾಗಿ ಏನನ್ನೂ ಮಾಡಬಲ್ಲವ ಸುಗ್ರೀವ. ನಾನು ಈ ತರಹ ಯೋಚನೆ ಮಾಡಿದ್ದೀನಿ ಅಂತ ಗೊತ್ತಾದರೆ, ಒಂದೇ ಒಂದು ರೆಕಾರ್ಡ್ ಇಲ್ಲ, ಹೀಗೆ ಅಂಗದ ಅಲ್ಲಿ ಮಾತನಾಡಿದ್ದಾನೆ ಅಂತ ಗೊತ್ತಾದರೆ ಸಾಕು. ಉಪಾಂಶು ದಂಡೇನ, ನನ್ನನ್ನು ಗುಪ್ತವಾಗಿ ಶಿಕ್ಷೆ ಕೊಟ್ಟು ತೆಗೆದು ಬಿಡ್ತಾನೆ. ಒಂದೋ ಬಂಧಿಸ್ತಾನೆ. ಬಂಧನಾಚ್ಚಾವಸಾದಾನ್ಮೇ ಶ್ರೇಯಪ್ರಾಯೋಪವೇಚನಂ ಅನುಜಾನಂತು ಮಾಂ ಸರ್ವೇ ಗೃಹಂ ಗಚ್ಚಂತು ವಾನರಾಹ. ಅದರಿಂದ ಈ ಬಂಧನಕ್ಕಿಂತ, ಸಾಯೋದಕ್ಕಿಂತ ಒಳ್ಳೆಯದು ಪ್ರಾಯೋಪವೇಶನ. ಇಲ್ಲೇ ನಾನು ಸಾಯುವವರೆಗೂ ಉಪವಾಸ ಕೂಡಬೇಕು ಅಂತ ಇದ್ದೇನೆ, ನೀವೆಲ್ಲರೂ ಅನುಮತಿ ಕೊಡಬೇಕು, ಹಿರಿಯರು ಅನುಮತಿ ಕೊಟ್ಟು ನೀವು ಹೊರಟು ಬಿಡಿ ನಿಮ್ಮ ಪಾಡಿಗೆ ನೀವು, ನಾನೊಬ್ಬನೇ ಇಲ್ಲಿ ಪ್ರಾಯೋಪವೇಶದಿಂದ ಸಾಯ್ತೇನೆ. ಅಹಂ ವ ಪ್ರತಿಜಾನಾಮಿ ನಗಮಿಷ್ಯಾಮ್ಯಹಂ ಪುರೀಂ ಯಹೈವ ಪ್ರಾಯಮಾಶಿಷ್ಯೆ ಶ್ರೇಯೋ ಮರಣಮೇವ ವಾ. ತಾಯಾಣೆ ಇಟ್ಟು ಹೇಳುತ್ತೇನೆ, ಅಹಂ ವಹ ಪ್ರತಿಜಾನಾಮಿ ನಗಮಿಷ್ಯಾಮ್ಯಹಂ ಪುರೀಂ, ಮತ್ತೆ ನಾನು ಪಟ್ಟಣಕ್ಕೆ ವಾಪಸ್ ಬರುವಲ್ಲ. ಯಹೈವ ಪ್ರಾಯಮಾಶಿಷ್ಯೆ, ಇಲ್ಲಿಯೇ ಸಾಯುವ ತನಕ ಉಪವಾಸ ಕೂಡುತ್ತೇನೆ. ಶ್ರೇಯೋ ಮರಣಮೇವವಾ, ಸಾವೇ ಲೇಸು. ಅಭಿವಾದನ ಪೂರ್ವಂತು ರಾಜ ಕುಶಲಮೇವ ಚ ಅಭಿವಾದನ ಪೂರ್ವಂತು ರಾಘವೌ ಬಲಶಾಲಿನೌ. ನನ್ನ ಕಡೆಯ ನಮಸ್ಕಾರವನ್ನು ಅಂಗದ ನಿಮಗೆ ಅಭಿವಾದನೆ ಮಾಡಿದ್ದಾನೆ ಅಂತ ಸುಗ್ರೀವನಿಗೆ ಹೋಗಿ ತಿಳಿಸಿಬಿಡಿ. ವೀರರಾದ ರಾಮ ಲಕ್ಷ್ಮಣರಿಗೂ ನನ್ನ ಕಡೆಯ ನಮಸ್ಕಾರವನ್ನು ತಿಳಿಸಿಬಿಡಿ. ವಾಚ್ಯಸ್ತಾತೋ ಯವೀಯಾನ್ಮೇ ಸುಗ್ರೀವೋ ವಾನರೇಶ್ವರ ಆರೋಗ್ಯಪೂರ್ವಂ ಕುಶಲಂ ವಾಚ್ಯ ಮಾತಾ ರುಮಾಚಮೇ. ಆಮೇಲೆ ನನ್ನ ಚಿಕ್ಕ ತಂದೆ, ಯಾರು? ಚಿಕ್ಕ ಅಪ್ಪ ಸುಗ್ರೀವ, ಅವನಿಗೆ ಅಭಿವಾದನ ಮಾಡಿದೆ ಅಂತ ಹೇಳಿ, ರಾಜನಾಗಿ ಒಂದು, ತಂದೆಯಾಗಿ ಒಂದು.
ಆರೋಗ್ಯಪೂರ್ವಂ ಕುಶಲಂ ವಾಚ್ಯ. ನನ್ನ ಚಿಕ್ಕಮ್ಮನಾದ ರುಮೆಗೆ ನಮಸ್ಕಾರವನ್ನು ಹೇಳಿದೆ, ಅಭಿವಾದನೆ ಮಾಡಿದೆ ಅಂತ ಹೇಳಿಬಿಡಿ. ಮಾತರಂ ಚೈವ ಮೇತಾರಾಂ ಆಶ್ವಾಸಯಿತುಮರ್ಹಥ ಪ್ರಕೃತ್ಯ ಪ್ರಿಯಪುತ್ರ ಸಾನುಕ್ರೋಶ ತಪಸ್ವಿನಿ. ನನ್ನ ತಾಯಿ ತಾರೆ, ಅವಳಿಗೂ ಕೇಳಿದೆ ಅಂತ ಹೇಳಿಬಿಡಿ. ನಿನ್ನ ಮಗ ಕಡೆಯ ನಮಸ್ಕಾರ ಹೇಳಿದ್ದಾನೆ ಅಂತ ವಾಪಸ್ ಬಂದ್ಬಿಡಬೇಡಿ. ಆಶ್ವಾಸಯಿತುಮರ್ಹಥ, ಅಲ್ಲೇ ಇದ್ದು ಅವಳನ್ನು ಸಮಾಧಾನ ಮಾಡಿ. ಯಾಕೆಂದರೆ ಪ್ರಕೃತ್ಯ ಪ್ರಿಯಪುತ್ರ, ಸಹಜವಾಗಿ ಮಗನನ್ನು ಬಹಳ ಪ್ರೀತಿಸಿದವಳು. ಸಾನುಕ್ರೋಶ, ನನ್ನಲ್ಲಿ ಕರುಣೆ ತುಂಬಿದವಳು. ತಪಸ್ವಿನಿ, ಶೋಚ್ಯಳು. ವಿನಷ್ಟಮಿಹಮಾಂ ಶ್ರುತ್ವ ವ್ಯಕ್ತಂ ಹಾಸ್ಯತಿ ಜೀವಿತಂ ಏತಾವದುಕ್ತ್ವಾ ವಚನಂ ವೃದ್ಧಾನ್ಸ್ತಾನಭಿವಾದ್ಯ ಚ. ನಾನು ಇಲ್ಲಿ ಸಾಯಲಿಕ್ಕೆ ತೀರ್ಮಾನ ಮಾಡಿದೆ ಅಂತ ಕೇಳಿದ ಕೂಡಲೇ ಅವಳು ಕೂಡ ದೇಹತ್ಯಾಗ ಮಾಡಿಬಿಡ್ತಾಳೆ. ಹಾಗಾಗದಂತೆ ನೋಡಿಕೊಳ್ಳಿ. ನೀವಿನ್ನು ಹೊರಡಿ. ವಿವೇಶತಾಂಗದೋ ಭೂಮೌ ರುದಂದರ್ಭೇಷು ದುರ್ಮುಖ ತಶ್ಚ ಸಂವಿಶತಸ್ತತ್ರ ರುದಂತೋ ವಾನರರ್ಷಭಾ. ಈ ರೀತಿ ಅಂಗದ ಕಡೆಯ ನುಡಿಗಳನ್ನು ಹೇಳಿ ದರ್ಭೆಯನ್ನು ಅಳುತ್ತಾ ದಕ್ಷಿಣಾಭಿಮುಖವಾಗಿ ಹಾಸಿ ದಕ್ಷಿಣಕ್ಕೆ ತಲೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟ. ಅವನು ಹಾಗೆ ದಕ್ಷಿಣಕ್ಕೆ ತಲೆ ಇಟ್ಟು ಮಲ್ಕೊಳ್ಳುವಾಗ ಎಲ್ಲರೂ ಅಳ್ಳಿಕ್ಕೆ ಶುರು ಮಾಡಿದ್ರು. ನಯನೇಭ್ಯ ಪ್ರಮುಮುಚು ಉಷ್ಣಂ ವೈ ವಾರಿ ದುಃಖಿತಾ ಸುಗ್ರೀವಂ ಚೈವ ನಿಂದಂತಹ ಪ್ರಶಂಸಂತಶ್ಚ ವಾಲಿನಂ. ಜನರ ಅಭಿಪ್ರಾಯ ಹೇಗೆ ಟರ್ನ್ ಆಗ್ಬಿಡುತ್ತೆ ಅಂತ. ಬಾಲ್ ಸ್ವಿಂಗ್ ಆದಾಗೆ ಅವರ ಅಭಿಪ್ರಾಯವು ಸ್ವಿಂಗ್ ಆಗಿಬಿಡುತ್ತೆ. ಒಂದು ಸ್ವಲ್ಪನೇ ಸಾಕು. ಯಾವತ್ತಿನಿಂದಲೂ ಅಷ್ಟೇ. ಪರಿವಾರ್ಯ ಅಂಗದಂ ಸರ್ವೇ ನಯನೇಭ್ಯ ಪ್ರಮುಮುಚುಹು. ಬಿಸಿಯಾದ ಕಣ್ಣೀರನ್ನು ಹಾಕಿದರಂತೆ. ದುಃಖದಿಂದ ಕಣ್ಣೀರು ಸುರಿದಾಗ ಬಿಸಿಯಾಗಿರುತ್ತೆ, ಸಂತೋಷದಿಂದ ಕಣ್ಣೀರು ಸುರಿದಾಗ ತಣ್ಣಗಿರುತ್ತೆ ಅಂತ ಹೇಳಿದ್ದಾರೆ. ನಾನು ಇದುವರೆಗೂ ಅನುಭವಿಸಿಲ್ಲ, ಅಥವಾ ಇದನ್ನು ಓದಿದ ಮೇಲೆ ಆ ತರಹ ತೀವ್ರ ಪ್ರಸಂಗ ಬಂದಿಲ್ಲ. ಎರಡರಲ್ಲಿ ಯಾವ್ದಾರು ಒಂದು. ನಯನೇಭ್ಯ ಪ್ರಮುಮುಚುಹು ಉಷ್ಣಂ ವೈ ವಾರಿ ದುಃಖಿತಾ. ಹೀಗೆ ಅಳುತ್ತಾ ಸುಗ್ರೀವಂ ಚೈವ ನಿಂದಂತಹ, ಸುಗ್ರೀವನನ್ನು ಬೈತಾ, ಯೋ ವಾಲಿಯೇ ಮಹಾತ್ಮ ಪ್ರಶಂಸಂತಶ್ಚ ವಾಲಿನಂ. ಹಿಂದಿನ ರಾಜನ ಮೇಲೆ ಉತ್ಕಟವಾದ ಪ್ರೀತಿ ಬಂದ್ಬಿಡುತ್ತೆ. ಆಡಳಿತ ವಿರೋಧಿ ಅಲೆ ಅಂತಾರಲ್ಲ, ಇದೆ. ಸಹಜವಾಗಿ ಆಡಳಿತ ನಡೆಸ್ತಾ ಇದ್ದವರ ವಿರುದ್ಧವಾಗಿ ಅಭಿಪ್ರಾಯ ರೂಪುಗೊಳ್ಳಲಿಕ್ಕೆ ಕೆಲವೇ ಕ್ಷಣ ಸಾಕು. ಅದು ಗೊತ್ತು. ಬೆಲೆ ಏರಿಕೆ ಅಂತಾರೆ, ಮುಗಿದೋಯ್ತು. ಅವರೇನು ಬಂದರೆ ಕಡಿಮೆ ಮಾಡಲ್ಲ, ಇನ್ನು ಜಾಸ್ತಿನೇ ಆಗತ್ತೆ ವಿನಃ ಯಾವತ್ತಾದ್ರೂ ಕಡಿಮೆ ಮಾಡ್ತಾರ? ಅದರಿಂದಾಗಿ ಜನರನ್ನ ಭಾವುಕವಾಗಿ ಸ್ವಿಂಗ್ ಮಾಡಲಿಕ್ಕೆ ಇಷ್ಟು ಸಾಕು. ಅವರೆಲ್ಲ ವಾಲಿಯನ್ನ ಹೊಗಳುತ್ತಾ ಪರಿವಾರ್ಯಾಂಗದಂ ಸರ್ವೇ ನೆವಸನ್ಪ್ರಾಯ ಮಾಸಿತು. ನಾವು ಕೂಡ ಸಾಯೋ ತನಕ ಉಪವಾಸ ಕೂಡ್ತೇವೆ ಅಂತ ಕೂತ್ಬಿಟ್ರು. ತದ್ವಾಕ್ಯಂ ವಾಲಿಪುತ್ರಸ್ಯ ವಿಜ್ಞಾಯ ಪ್ಲವಗರ್ಷಭಾ ಉಪಸ್ಪೃಶ್ಯೋದಕಂ ತರವೇ ಪ್ರಾಂಗುಖಾ ಸಮುಪಾವಿಶನ್. ಆಚಮನ ಮಾಡಿ ಪೂರ್ವ ದಿಕ್ಕಿಗೆ ಕುಳಿತು ದಕ್ಷಿಣಾಗ್ರೇಷು ದರ್ಭೇಷು, ದಕ್ಷಿಣಾಗ್ರವಾದ ದರ್ಭದಲ್ಲಿ ಉದಕ್ತೀರಂ ತಮಾಶ್ರಿತಾ ಮುಮೂರ್ಚವೋ ಹರಿಶ್ರೇಷ್ಠಾ ಏತತ್ ಕ್ಷಮಮಿತಿ ಸ್ಮಃ. ಸಾಯಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಕೈಲಿಷ್ಟೇ ಆಗೋದು. ರಾಮಸ್ಯ ವನವಾಸಂಚ ಕ್ಷಯಂ ದಶರಥಸ್ಯ ಚ ಜನಸ್ಥಾನ ವಧಂ ಚೈವ ಜಟಾಯುಚಃ ಹರಣಂ ಚೈವ ವೈದೇಹ್ಯಾಃ ವಾಲಿನಶ್ಚ ವಧಂ ತಥಾ ರಾಮಕೋಪಂಚ ವದತಾಂ ಹರೀಣಾಂ ಭಯಮಾಗತಂ. ರಾಮನ ವನವಾಸ, ದಶರಥನ ಮರಣ, ಜನಸ್ಥಾನದಲ್ಲಿ 14,000 ರಕ್ಕಸರ ನಾಶ, ಜಟಾಯುವಿನ ನಾಶ, ಸೀತೆಯ ಅಪಹರಣ, ವಾಲಿಯ ವಧ, ರಾಮನ ಕೋಪ, ಇವುಗಳನ್ನೆಲ್ಲ ಹಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ರಾಮನ ಕಥೆಯನ್ನು
ಹೇಳ್ತಾ ಹಾಡೋಣ ಅಂತ. ಅದರಿಂದಾಗಿ ಭಾರತದಲ್ಲಿ ಅದೊಂದು ಸಹಜ. ನಿಮಗೆ ಕೊಯಮತ್ತೂರಿನ ಒಬ್ಬ ಸಾಹಿತಿ ಬರೀತಾನೆ. ಅವನು ಏನು ಬರೀತಾನೆ ಅಂದರೆ, ಬ್ರಿಟಿಷ್ ಕಲೆಕ್ಟರ್ ಒಬ್ಬ ಬಂದಿದ್ದಂತೆ. ಒಂದು ಜಾನಪದ ಕಥೆ ಇದೆ, ಎಲ್ಲ ಇಡೀ ಭಾರತೀಯ ಭಾಷೆಯಲ್ಲಿ, ವಿಶೇಷತಃ ತಮಿಳು, ತೆಲುಗು, ಕನ್ನಡ ಈ ಮೂರೂ ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಜಾನಪದ ಕಥೆ ಇದೆ, ನಲ್ಲತಂಗಾದೇವಿ ಅಂತ. ನೀವು ಇವತ್ತಿಗೂ ಗುರುರಾಜುಲು ನಾಯ್ಡು ಪ್ಲೇಲಿಸ್ಟ್ ಹಾಕೊಂಡ್ರೆ ಆ ನಲ್ಲತಂಗಾದೇವಿ ಕಥೆ ಬರುತ್ತೆ. ಗುರುರಾಜುಲು ನಾಯ್ಡು ಅಂತೂ ಅವನು ಹತ್ತು ಬಿಡ್ತಾನೆ, ಸರಿಯಾಗಿ ಕೇಳಿದ್ರೆ ನಮಗೂ ಅಳು ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಅವನು ಹೇಳ್ತಾನೆ. ಆ ನಲ್ಲತಂಗಾದೇವಿಯ ಕಥೆಯಲ್ಲಿ ಅವಳು ವಿಪರೀತ ಬಡತನದಿಂದ ರೋಸಿ ಬಳಲಿ 7 ಜನ ಮಕ್ಕಳನ್ನು ಬಾವಿಗೆ ತಳ್ಳಿ ಅವಳು ಸಾಯ್ತಾಳೆ. ಆ ನಾಟಕದಲ್ಲಿ ಅಷ್ಟೇ ಸುಲಭವಾಗಿ ತೋರಿಸ್ಬಿಡ್ಲಿಕ್ಕಾಗತ್ತಾ? ನಾಟಕ ಒಂದು ಯಾವುದೇ ಒಂದಾಗಲಿ ದೃಶ್ಯ ರೂಪಕ ಕೊಡಬೇಕು ಅಂತಂದರೆ ಅದಕ್ಕೆ ನೀವು ಬಣ್ಣ ಕಟ್ಟಲೇಬೇಕಾಗತ್ತೆ, ಅನಿವಾರ್ಯ. ಅದನ್ನು ಬೇರೆ ಪ್ರಕಾರಾಂತರದಿಂದ ಹೇಳಬೇಕಾಗತ್ತೆ. ಯಾಕೆಂದರೆ ಕೆಲವೊಂದು ಎಷ್ಟೋ ಫ್ಯಾಕ್ಟ್ಗಳಿರುತ್ತೆ, ಆ ಫ್ಯಾಕ್ಟ್ಗಳನ್ನು ಹೆಂಗೆ ತರ್ತೀರಾ ಅಲ್ವಾ? ಅದರಿಂದಾಗಿ ಇವಾಗ ಉದಾಹರಣೆಗೆ ಸಣ್ಣದೊಂದು ಹೇಳ್ತೇನೆ. ಒಮ್ಮೆ ಬಲರಾಮ ಗೆಲ್ತಾ ಇದ್ದ ಗದಾಯುದ್ಧದಲ್ಲಿ, ಒಮ್ಮೆ ಭೀಮ ಗೆಲ್ತಾ ಇದ್ದ. ಯಾಕೆ? ಬಲರಾಮನಲ್ಲಿ ಸಂಕರ್ಷಣನ ಆವೇಶ ಇದ್ದಾಗ ಭೀಮಸೇನ ಸುಮ್ಮನೆ ಹೊಡೆಸ್ಕೋತಾ ಇದ್ದ, ಪೆಟ್ಟು ಕೊಡ್ತಾ ಇರಲಿಲ್ಲ. ಬಲರಾಮನಲ್ಲಿ ಸಂಕರ್ಷಣನ ಆವೇಶ ಇಲ್ಲದೆ ಹೋದಾಗ ಹೊಡಿತಾ ಇದ್ದ. ಇದನ್ನ ನಾಟ್ಯ ರೂಪಕ್ಕೆ ಹೆಂಗೆ ತರೋದು? ನಾಟಕ ಮಾಡ್ಬೇಕು, ಹೆಂಗೆ ಮಾಡಬೇಕು? ಅದಕ್ಕೆ ಈ ಇಬ್ಬರು ಪ್ರತ್ಯೇಕ ಪಾತ್ರ ಬೇಕು. ಅವರಿಬ್ಬರು ಮಾತಾಡ್ಕೊಂಡು ಬರೋದು, ಒಂದು ಸೀನ್ ಕ್ರಿಯೇಟ್ ಆಗಬೇಕು. ಅವರಿಬ್ಬರು ಮಾತಾಡ್ಕೊಂಡು ಬರ್ತಾ ಇರ್ಬೇಕು. ಇವತ್ತು ಬಲರಾಮ ಯಾವ ರೀತಿ ಹೊಡೆದು ಅವತ್ತು ಹೆಂಗೆ ಹೊಡಿಸ್ಕೊಂಡ ಗೊತ್ತಾ? ನಾನು ಅಂದ್ಕೊಂಡೆ ಭೀಮ ಇನ್ಯಾವತ್ತೂ ಹೇಳಲ್ಲ ಅಂತ. ಆದರೆ ಅದೇನಾಯ್ತೋ ಏನೋ, ಮತ್ತೆ ಭೀಮ ಬಲರಾಮನ್ಗೆ ಹೊಡಿಲಿಕ್ಕೆ ಶುರು ಮಾಡ್ದ. ಆಮೇಲೆ ಇನ್ನೊಂದು ಗಮನಿಸಿದ್ಯಾ? ಏನು? ಭೀಮಸೇನ ಹೊಡೆತ ತಿನ್ನುವಾಗ ಬಲರಾಮನಲ್ಲಿ ಏನೋ ಒಂದು ಬೇರೆ ಶಕ್ತಿ ಆವೇಶ ಆದ ಹಾಗಿತ್ತು. ಹೀಗೊಂದು ಕ್ರಿಯೇಟ್ ಮಾಡಬೇಕಾಗತ್ತೆ. ನಾವು ಆಚಾರ್ಯರು ಹೇಳಿದ್ದಾರೆ, ಬಲರಾಮನಲ್ಲಿ ಭೀಮನ ಸಂಕರ್ಷಣನ ಆವೇಶ ಆಗ್ತಾ ಇದ್ದಾಗ ಹೊಡೆತ ತಿಂತಾ ಇದ್ದ, ಸಂಕರ್ಷಣ ಆವೇಶ ಇದ್ದಾಗ ಭೀಮಸೇನ ಅವನು ಹೊಡಿತಾ ಇದ್ದ. ಇದನ್ನು ನಾವು ನಾಟ್ಯ ರೂಪದಲ್ಲಿ ಹೆಂಗೆ ತೋರಿಸ್ಬೇಕಾಗತ್ತೆ ಅಲ್ವಾ? ಕಷ್ಟ. ನಾಟಕ ಅಂತಂದಾಗ ಒಂದು ಸ್ವಲ್ಪ ಅತಿಶಯೋಕ್ತಿ, ಬೇರೆ ಪಾತ್ರದಿಂದ ಸೂಚನೆ ಎಲ್ಲ ಬೇಕಾಗತ್ತೆ. ಇದನ್ನ ಬರಡಾಗಿ ತೋರಿಸ್ಲಿಕ್ಕಾಗಲ್ಲ ಅಥವಾ ಹೇಳ್ಬಿಡ್ಲಿಕ್ಕಾಗಲ್ಲ. ನಲ್ಲತಂಗಾದೇವಿ ಅಳುತ್ತಾ ಅಳುತ್ತಾ ಬೇರೆ ಬೇರೆ ರಾಗಗಳಲ್ಲಿ ತನ್ನ ದುಸ್ಥಿತಿಯನ್ನು ವರ್ಣನೆ ಮಾಡ್ಕೊಂಡು ಒಂದೊಂದೇ ಮಗುನ್ ತಳ್ಳೋದಂತೆ. ಅಲ್ಲಿ ಬ್ರಿಟಿಷ್ ದಂಪತಿಗಳಿಬ್ಬರು ನೋಡ್ಲಿಕ್ಕೆ ಏನು ಬಂದಿದ್ರಂತೆ. ಅವರಲ್ಲಿ ಒಬ್ಬ ಹೇಳೋದು, ಸಾಯ್ಬೇಕಾರೆ ಯಾಕೆ ಹಾಡು ಹೇಳ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಯಾರಾದರೂ ಹಾಡು ಹೇಳಿ. ಹೌದು, ಬೇರೆ ಬೇರೆ ರಾಗದಲ್ಲಿ, ಕಲ್ಯಾಣಿ ರಾಗ, ಕಾಪಿ ರಾಗ, ಬೇರೆ ಬೇರೆ ರಾಗ ಹಾಡ್ಬಿಟ್ಟು ದುಡ್ತಾರ ಮಕ್ಕಳನ್ನ. ಇಂಪಾಸಿಬಲ್ ಅಂತ. ಅವಳು ಆ ಪಾಪ ಭಾವುಕಳು ಬ್ರಿಟಿಷರ ಹೆಂಡತಿ, ಅಯ್ಯೋ ಭಾರತೀಯರು ಎಷ್ಟು ಕ್ರೂರಿಗಳು, ಸೊಗಸಾಗಿ ಹಾಡು ಹೇಳ್ಕೊಂಡು ಸಾಯ್ತಾರಲ್ಲ ಅಂತ. ಹಾಗೆ ಹಾಡು ಹೇಳಿಕೊಂಡು ಸಾಯೋದು ಪ್ರಾಚೀನರಲ್ಲೂ ಇದೆ ನೋಡಿ. ಇಲ್ಲಿ ಆ ಕಥೆ ಸತ್ಯವೋ ಸುಳ್ಳೋ ನಮ್ಗೆ ಗೊತ್ತಿಲ್ಲ, ನಲ್ಲತಂಗಾದೇವಿಯ ಕಥೆ. ಆದರೆ ಇಲ್ಲಿಯೂ ಕೂಡ ಹಾಡು ಹೇಳಿಕೊಂಡು ಹೋದ್ರು. ಸಂವಿಶದ್ಭಿರ್ಬಹುಭಿರ್ಮಹೀಧರೋ ಮಹಾದ್ರಿಕೂಟ ಪ್ರತಿಮೈ ಪ್ಲವಂಗಮೈ ಬಭೂವ ತನ್ನಾದಿತ ನಿರ್ಜರಾಂತರೋ ಭೃಶಂ ನದದ್ಭಿ ಜಲದೈರಿವಾಂಬರಂ. ಮೋಡಗಳು, ದಟ್ಟವಾದ ಕಪ್ಪು ಮೋಡಗಳು ಒಟ್ಟಿಗೇನೆ ಆಗಸದಲ್ಲಿ ಗುಡುಗಿದರೆ ಹೇಗಾಗಬೇಕೋ ಹಾಗೆ ಇಷ್ಟೂ ಜನ ಸೇರಿ ಒಟ್ಟಿಗೆ ಈ ಹಾಡನ್ನು ಹಾಡ್ತಾ ಇರುವಾಗ ಇಡೀ ಕಣಿವೆ ಪ್ರತಿಧ್ವನಿಸಿತು ಅನ್ನುವಲ್ಲಿಗೆ ಕಿಷ್ಕಿಂಧಾಕಾಂಡೆ ಪಂಚಪಂಚಾಶ ಸರ್ಗ. 55ನೆಯ ಸರ್ಗ ಆಯಿತು. ಇನ್ನು 56ನೆಯ ಸರ್ಗ. ಉಪವಿಷ್ಟಾಸ್ತು ತೇ ತರವೇ ಯಸ್ಮಿನ್ ಪ್ರಾಯಂ ಗಿರಿಸ್ಥಲೇ
ಹರಯೋ ಗೃಧ್ರರಾಜಶ್ಚ ತಂದೆ ತಮುಪಚಕ್ರಮೇ. ಇವರು ಪ್ರಾಯೋಪವೇಶಕ್ಕೆ ಕುಳಿತಿದ್ರಲ್ಲ, ಅಲ್ಲೇನೆ ಹರಯೋ ಗೃಧ್ರರಾಜಶ್ಚ, ಗೃಧ್ರರಾಜ ಒಬ್ಬ ಇದ್ದ, ಆ ದೇಶಕ್ಕೆ ಬಂದ. ಗೃಧ್ರ ಅಂದರೆ ಹದ್ದು. ಹೇಗೆ ಹದ್ದು? ಗೃಧು ಅಭಿಕಾಂಕ್ಷಾಯಾಮ್ ಅಂತ. ವಿಪರೀತ ಉತ್ಕಟವಾದ ಬಯಕೆ ಇರುವ ಪಕ್ಷಿ ಅದು. ಎಷ್ಟು ದೂರದಲ್ಲಿರುತ್ತೆ ಅದು ಅಂತಂದರೆ, ನೆಲದಿಂದ ನಾವೆಲ್ಲ ಒಳ್ಳೆ ಇರುವೆಗಳ ತರಹ ಕಾಣಬೇಕು, ಅಷ್ಟು ಎತ್ತರದಲ್ಲಿರುತ್ತೆ ಹದ್ದು. ಆದರೆ ಮಾಂಸ ಮಾತ್ರ ಅದಕ್ಕೆ ಕಾಣುತ್ತೆ. ಮೇಲ್ಗಡೆಯಿಂದ ಸುಮ್ಮನೆ ಕೆಳಗಡೆ ಇಳಿಯುತ್ತೆ. ಆ ಪರಿ ಆಸೆ ಇದ್ದರೆ ಮಾತ್ರ ಅದು ಕಾಣುತ್ತೆ. ಜಯತೀರ್ಥರು ಹೇಳ್ತಾರಲ್ಲ, ಯೋಹಿ ಹತ್ರ ಆದರವಾನ್ ಭವತಿ ತಸ್ಯೈವ ತದ್ವಸ್ತು ವಿದ್ಯಮಾನಮಪಿ ಸ್ಫುರತಿ ಅಂತ. ಯಾರಿಗೆ ಯಾವುದರಲ್ಲಿ ಉತ್ಕಟವಾದ ಆದರ, ಇಂಟ್ರೆಸ್ಟ್ ಇರುತ್ತೋ ಅವನಿಗೆ ಆ ವಸ್ತು ಅಲ್ಲಿದ್ದರೆ ಕಾಣುತ್ತೆ. ನಹಿ ಅನ್ಯತ್ರ ಆದರವತಃ ಅತ್ರ ಅನಾದರವತಶ್ಚ ಅಂತ ವಿಷ್ಣು ತತ್ವ ನಿರ್ಣಯ ಟೀಕೆಯಲ್ಲಿ ಅವ್ರದ್ದೊಂದು ಮಾತಿದೆ, ಫೇಮಸ್ ಸೇಯಿಂಗ್ ಅವ್ರದ್ದು. ಹಾಗೆ ಇದರಲ್ಲಿ ಆಧಾರ, ಅದಕ್ಕೆ ಆಸೆ ಮಾಂಸದ ಮೇಲೆ, ಅದಕ್ಕೆ ಮೇಲ್ಗಡೆಯಿಂದ ಕೆಳಗಡೆ ಇಳಿಯುತ್ತೆ. ಅದಕ್ಕೆ ಗೃಧ್ರ ಅಂತ. ಉತ್ಕಟವಾದ ಬಯಕೆ ಇದೆ. ಆ ತರಹದ ಮಾಂಸದ ಮೇಲನ್ನು ಉತ್ಕಟವಾದ ಬಯಕೆ ಇರುವ ಗೃಧ್ರರಿಗೆ ಇವನು ರಾಜ. ಯಾರವನು? ಸಂಪಾತಿರ್ನಾಂ ನಾಮ ನಾಮ್ನಾತು ಚಿರಜೀವಿ ವಿಹಂಗಮಃ ಭ್ರಾತಾ ಜಟಾಯುಷ ಶ್ರೀಮಾನ್ ವಿಖ್ಯಾತ ಬಲಪೌರುಷಃ. ಸಂಪಾತಿ ನಾಮ ನಾಮ್ನಾ, ಹೆಸರಿನಿಂದ ಅವನ ಹೆಸರು ಸಂಪಾತಿ ಅಂತ. ದೀರ್ಘಕಾಲ ಬದುಕಿದವ, ಜಟಾಯುವಿನ ಅಣ್ಣ. ಅವನ ಪರಾಕ್ರಮ ಸುತ್ತಮುತ್ತಲೂ ಪ್ರಸಿದ್ಧವಿತ್ತು. ಕಂದರಾದಭಿ ನಿಷ್ಕ್ರಮ್ಯ ಸವಿಂಧ್ಯಸ್ಯ ಮಹಾಗಿರೇ ಉಪವಿಷ್ಟಾನ್ ಹರೀನ್ ದೃಷ್ಟ್ವಾ ಹೃಷ್ಟಾತ್ಮ ಗಿರಮಬ್ರವೀತ್. ಇವರೆಲ್ಲ ಹರತಾಳಕ್ಕೆ ಕೂತಿದ್ರಲ್ಲ, ಆಮರಣ ಅಂತ ಉಪವಾಸಕ್ಕೆ. ಇದೆಲ್ಲ ಸದ್ದು ನೋಡಿ ತನ್ನ ಬಿಲದಿಂದ ಹೊರಗಡೆ ಬಂದ ಅಂತೆ. ವಿಧಿಕ್ಕಿಲ ನರಂ ಲೋಕೆ ವಿಧಾನೇ ನಾನು ವರ್ತತೆ. ಸಂತೋಷದಿಂದ ಹೇಳಿದಂತೆ, ಯಥಾಯಂ ವಿಹಿತೋ ಭಕ್ಷ್ಯ ಚಿರಾನ್ಮಹ್ಯಮುಪಾಗತಃ. ನೋಡಿ, ವಿಧಿಯ ಬಯಕೆ, ವಿಧಿಯ ಆಟ ಎಷ್ಟು ಮನೋಹರ. ನಾನಿದ್ದಲ್ಲಿಗೆ ನನ್ನ ಆಹಾರ ಹುಡ್ಕೊಂಡು ಬರುತ್ತೆ ಅಂದರೆ ಏನರ್ಥ? ಚಿರಾತ್ ಭಕ್ಷ್ಯ ಮಹ್ಯಮುಪಾಗತಃ. ಬಹಳ ಕಾಲದಿಂದ ಹಂಬಲಿಸಿದ ಊಟ ತಾನಾಗಿ ಒದಗಿ ಬಂದಿದೆ. ಊಟವೇ ನಡ್ಕೊಂಡು ಬಂದಿದೆ. ಏನು ಅದ್ಭುತ ಅಲ್ವಾ? ಪರಂಪರಾಣಾಂ ಭಕ್ಷಿಷ್ಯೆ ವಾನರಾಣಾಂ ಮೃತಂ ಮೃತಂ ಉವಾಚೈತದ್ವತ ಪಕ್ಷಿ ತಾನ್ನಿರೀಕ್ಷ ಪ್ಲವಂಗಮಾನ್. ಒಬ್ಬೊಬ್ಬನೇ ಸಾಯ್ಲಿ ತಿಂತಾ ಇರ್ತೀನಿ ಅಂತ. ಈ ದಕ್ಷಿಣ ಕನ್ನಡದ ಕಡೆ ಮೇಲ್ಗಡೆ ಸೌತೆಗಳನ್ನು ಕಟ್ಟಿರ್ತಾರೆ. ಇನ್ನೇನು ನಾಳೆ ನಾಡಿದ್ರಲ್ಲಿ ಕೆಟ್ಟೋಗುತ್ತೆ ಅಂತ ಅನ್ಬೇಕಾದ್ರೆ ಇಡಿಸ್ಬಿಟ್ಟು ಕತ್ತರಿಸಿ ಹುಳಿ ಮಾಡ್ತಾರೆ. ಆ ರೀತಿ ಒಂದೊಂದೇ ಬೀಳಿ ತಿಂತೀನಿ ನಾನು. ಪರಂಪರಾಣಾಂ ಭಕ್ಷಿಷ್ಯೆ ವಾನರಾಣಾಂ ಮೃತಂ ಮೃತಂ ವಾಚೈತದ್ವಚ ಪಕ್ಷಿ ತಾನ್ನಿರೀಕ್ಷ ಪ್ಲವಂಗಮಾನ್ ತಸ್ಯ ತದ್ವಚನಂ ಶ್ರುತ್ವಾ ಭಕ್ಷ್ಯ ಲುಬ್ಧಸ್ಯ ಪಕ್ಷಿಣಃ ಅಂಗದ ಪರಮಾಯಸ್ತೋ ಹನುಮಂತಮಥಬ್ರವೀತ್. ಈ ರೀತಿ ಉತ್ಕಟವಾದ ಊಟದ ಬಯಕೆಯಿಂದ ನುಡಿದ ಪಕ್ಷಿಯ ಸದ್ದು ಎಲ್ಲರ ಕಿವಿಯಲ್ಲಿ ಗುನುಗುಟ್ಟಿತು. ಏನು ಜೋರ ಕಡಿಮೆ, ಮನಸ್ಸಲ್ಲೇನು ಅಂದ್ಕೊಳ್ಳಿಲ್ಲ ಅವನು. ಗಾಟಿ ಹೇಳಿದ್ರೆ ಓ ಊಟಗಳಿದೆ ಎಂದಂತೆ. ಇದನ್ನ ಕೇಳಿ ಅಂಗದ ಹನುಮಂತನಿಗೆ ಹೇಳಿದಂತೆ, ಪಶ್ಯ ಸೀತಾಪದೇಶೇನ ಸಾಕ್ಷಾದ್ವೈವಸ್ವತೋ ಯಮಃ ಇಮಂ ದೇಶಮನುಪ್ರಾಪ್ತೋ ವಾನರಾಣಾಂ ವಿಪತ್ತಯೇ. ನೋಡು ಹನುಮಂತ, ಸೀತಾ ಅನ್ನುವ ಹೆಸರಿನಲ್ಲಿ ನಮ್ಮ ಮುಂದೆ ಮರಣ ಬಂದು ಕುಣಿತಾ ಇದೆಯಲ್ಲಯ್ಯ. ಸಾಕ್ಷಾತ್ ಮರಣವೇ ಬಂದು ಕುಣಿತಾ ಇದೆ. ರಾಮಸ್ಯ ನ ಕೃತಂ ಕಾರ್ಯಂ ನ ಕೃತಂ ರಾಜಶಾತನಂ ಹರಿಣಾಮಿಯಮಜ್ಞಾತ ವಿಪತ್ತಿ ಸಹಸಾಗತ. ರಾಮನಿಂದಾಗಿ ಉಪಕಾರ ಪಡೆದೆವು, ಆದರೆ ರಾಮನ ಕಾರ್ಯವನ್ನು ಮಾಡಲಾಗಲಿಲ್ಲ.
ರಾಜನ ಶಾಸನವನ್ನು ಮಾಡಲಾಗಲಿಲ್ಲ. ಹರಿಣಾಮಿಯಮಜ್ಞಾತ ವಿಪತ್ತಿ ಸಹಸಾಗತ. ನಾವು ಯಾರೂ ಅಂದುಕೊಳ್ಳದ ವಿಪತ್ತು ನಮಗೆ ಬಂತು. ವೈದೇಶ ಪ್ರಿಯ ಕಾಮೇನ ಕೃತಂ ಕರ್ಮ ಜಟಾಯುಷಾ ಗೃಧ್ರರಾಜೇನ ಯತ್ತತ್ರ ಶ್ರುತಂ ವಸ್ತದಶೇಷತಃ. ಸೀತೆಗೆ ಪ್ರಿಯವನ್ನು ಉಂಟು ಮಾಡಲಿಕ್ಕಾಗಿ ಜಟಾಯು ಯಾವ ರೀತಿ ಪ್ರವೃತ್ತನಾದ ಸತ್ತ ಅಂತ ಹೇಳಿ ನೀವೆಲ್ಲ ಕೇಳಿದ್ದೀರ. ತಥಾ ತರವಾಣಿ ಭೂತಾನಿ ತಿರ್ಯಗ್ಯೋ ನಿಗತಾನ್ಯಪಿ ಪ್ರಿಯಂ ಕುರ್ವಂತಿ ರಾಮಸ್ಯ ತ್ಯಕ್ತ್ವಾ ಪ್ರಾಣಾನ್ ಯಥಾ ವಯಂ. ಮನುಷ್ಯರಲ್ಲದವರು ರಾಮನ ಕಾರ್ಯಕ್ಕಾಗಿ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದಾರೆ. ನಾವು ವಾನರರು ತ್ಯಾಗ ಮಾಡ್ತಾ ಇದ್ದೇವೆ. ನಮಗಿಂತ ಮೊದಲು ಒಂದು ಪಕ್ಷಿ ತ್ಯಾಗ ಮಾಡಿದೆ, ಜಟಾಯು ಅಂತ ಅದರ ಹೆಸರು. ಅನ್ಯೋನ್ಯಮುಪಕುರ್ವಂತಿ ಸ್ನೇಹ ಕಾರುಣ್ಯ ಯಂತ್ರಿತಾ ತತಸ್ತಸ್ಯೋಪಕಾರಾರ್ಥಂ ತ್ಯಜತಾತ್ಮಾನಮಾತ್ಮನ. ಹೀಗೆ ನಮಗೂ ಕೂಡ ತಿರ್ಯಕ್ ಪ್ರಾಣಿಗಳಾದರೂ ಕೂಡ ನಮಗೆ ಕೃತಜ್ಞತೆ ಅನ್ನೋದೊಂದಿದೆ. ನಾವು ಉಪಕಾರ ಮಾಡಿದವರಿಗೆ ಉಪಕಾರ ಮಾಡಬೇಕು ಅಂತ ಇದ್ದೇವೆ. ಪ್ರಿಯಂ ಕೃತಂ ಹಿ ರಾಮಸ್ಯ ಧರ್ಮಜ್ಞೇನ ಜಟಾಯುಚ ರಾಘವಾರ್ಥೇ ಪರಿಶ್ರಾಂತ ವಯಂ ಸಂತ್ಯಕ್ತ ಜೀವಿತಾ. ರಾಮನಿಗೆ ಪ್ರಿಯವನ್ನುಂಟು ಮಾಡಿದ್ದೇನೆ. ರಾಘವಾರ್ಥೇ ಪರಿಶ್ರಾಂತ. ಜಟಾಯು ರಾಮನಿಗೆ ಪ್ರಿಯವನ್ನು ಉಂಟು ಮಾಡಿ ಸತ್ತ. ನಾವು ಕೂಡ ಸಾಯ್ತಾ ಇದ್ದೇವೆ. ಕಾಂತಾರಾಣಿ ಪ್ರಪನ್ನಾಸ್ಮಃ ನ ಚ ಪಶ್ಯಾಮ ಮೈಥಿಲೀಂ. ಈ ದಟ್ಟವಾದ ಕಾಡಿಗೆ ಬಂದಿದ್ದೇವೆ. ಕಾಂತಾರಾಣಿ ನ ಚ ಪಶ್ಯಾಮ ಮೈಥಿಲೀಂ. ಸೀತೆಯನ್ನು ಕಾಣ್ತಾ ಇಲ್ಲ. ಸಸುಖಿ ಗೃಧ್ರರಾಜಸ್ತು ರಾವಣೇನ ಹತೋರಣೇ ಮುಕ್ತಶ್ಚ ಸುಗ್ರೀವ ಭಯಾತ್ ಗತಶ್ಚ ಪರಮಾಂ ಗತಿಂ. ಆ ಹದ್ದುಗಳ ದೊರೆ ಜಟಾಯು ರಾವಣನಿಂದ ಸತ್ತ, ಸುಗ್ರೀವನ ಭಯದಿಂದ ಪಾರಾದ. ಅವನಿಗೆ ಯಾಕೆ ಸುಗ್ರೀವನ ಭಯ ಇರಬೇಕು? ಆದರೆ ದುಃಖದಲ್ಲಿ ಏನು ಮಾತಾಡ್ತೇವೆ ಅಂತ ಹೇಳಿ ಪರಿಜ್ಞಾನ ಇರೋಲ್ಲ. ಬಹಳ ಸಂತೋಷ ಆದಾಗ, ಬಹಳ ದುಃಖ ಆದಾಗ ಆಡುವ ಮಾತುಗಳಲ್ಲಿ ಅರ್ಥ ಇರಬೇಕು ಅಂತ ಇಲ್ಲ. ಹಾಗೆ ಇದು ಕೂಡ. ಜಟಾಯುಷೋ ವಿನಾಶೇನ ರಾಜ್ಞೋ ದಶರಥಸ್ಯ ಚ ಹರಣೇನ ಚ ವೈದೇಹ್ಯಾಃ ಸಂಶಯಂ ಹರಯೋಗತಾಃ. ಜಟಾಯುವಿನ ನಾಶ, ದಶರಥನ ಮರಣ, ವೈದೇಹಿಯ ಅಪಹರಣ, ಈ ಮೂರರಿಂದ ಕಪಿಗಳಿಗೆ ತೊಂದರೆ ಆಯಿತು. ನೋಡು, ಎಲ್ಲ ಕ್ರಿಯೆಗಳು ಕೂಡ ಮ್ಯೂಚುಯಲಿ ಕನೆಕ್ಟೆಡ್. ಯಾವುದೂ ಕೂಡ ಪ್ರತ್ಯೇಕವಾಗಿ ಏನೋ ನಿಲ್ಲೋದಿಲ್ಲ. ನೋಡಿ, ಅವನ್ಯಾರೋ ದಶರಥ ಸತ್ತ, ಅವನ್ಯಾರೋ ರಾಮ ಕಾಡಿಗೆ ಬಂದ, ಅವನ ಹೆಂಡತಿಯನ್ನು ಇವನ್ಯಾರೋ ಎತ್ಕೊಂಡು ಹೋದ. ಅದಕ್ಕಾಗಿ ನಮ್ಮಪ್ಪ ವಾಲಿ ಸತ್ತ, ನಾವು ಈಗ ಸಾಯ್ತಾ ಇದ್ದೀವಿ. ಏನು ಒಂದಕ್ಕೊಂದಕ್ಕೆ ಜಗತ್ತಿನಲ್ಲಿ ಇದರಿಂದ ಇದೇ ಆಗಬೇಕು ಅಂತ ಒಂದು ನಿಯಮವೇ ಇಲ್ಲ ಅಂತ ಕಾಣುತ್ತೆ. ರಾಮ ಲಕ್ಷ್ಮಣಯೋರ್ವಾತ ಮರಣ್ಯೇತಃ ಸೀತೆಯ ರಾಘವಸ್ಯ ಚರಾಬಾಣೇನ ವಾಲಿನಶ್ಚ ತಥಾವಧಂ. ರಾಮ ಲಕ್ಷ್ಮಣರ ವಾಸ ಸೀತೆಯ ಜೊತೆಗೆ. ಸೀತೆಯನ್ನೇ ಯಾಕೆ ಕರ್ಕೊಂಡ್ಬರ್ಬೇಕಿತ್ತು? ಸೀತೆಯನ್ನು ಕರ್ಕೊಂಡು ಬರದೇ ಹೋದರೂ ನಡೆದಿತ್ತು. ಆದರೆ ಆ ರಾಮನ ಬಾಣದಿಂದ ನಮ್ಮಪ್ಪ ವಾಲಿ ಸತ್ತ. ರಾಮಕೋಪಾದಶೇಷಾಣಾಂ ರಕ್ಷಸಾಂಚ ತಥಾವಧಂ ಕೈಕೇಯ ವರದಾನೇನ ಇದಂಚ ವಿಕೃತಂ ಕೃತಂ. ಇದೆಲ್ಲದಕ್ಕೂ ಕಾರಣ ಕೈಕೇಯಿಯ ವರ. ಅವಳು ಕೇಳಿದ್ದು ನೋಡಿ, ಕೈಕೇಯಿ ನಮ್ಮ ಸಾವಿಗೆ ಕಾರಣ ಆಗೋದು. ತದ ಸುಖಮನು ಕೀರ್ತಿತಂ ವಚೋ ಭುವಿ ಪತಿತಾಂಶ್ಚ ನಿರೀಕ್ಷವಾನರಾನ್ ಭೃಶಚಕಿತಮತಿರ್ಮಹಾಮತಿ ಕೃಪಣಮುದಾಹೃತವಾನ್ ಸ ಗೃಧ್ರರಾಜ. ದೇವರ ದಯದಿಂದ ಆ ಸಂಪಾತಿಯು ಈ ಮಾತನ್ನು ಕೇಳಿತು. ಕೇಳಿ ಗಾಬರಿ ಆಯಿತು ಅಂತದಕ್ಕೆ, ಸಂಪಾತಿಗೆ.
ತತ್ತು ಶ್ರುತ್ವ ತಥಾ ವಾಕ್ಯಂ. ಎಷ್ಟೋ ಜನ ಈಗಾಗಲೇ ಸುಸ್ತಿನಿಂದ ಬಿದ್ದಿದ್ದಾರೆ, ಕೆಳಗಡೆ ಬಿದ್ದೋಗಿದ್ದಾರೆ, ಆಲ್ಮೋಸ್ಟ್ ಮಲ್ಕೊಂಡಿದ್ದಾರೆ ಅಂದರೂ ತಪ್ಪಿಲ್ಲ. ತತ್ತು ಶ್ರುತ್ವ ತಥಾ ವಾಕ್ಯಂ ಅಂಗದಸ್ಯ ಮುಖೋದ್ಗತಂ ಅಬ್ರವೀದ್ವಚನಂ ಗೃಧ್ರಃ ತೀಕ್ಷ್ಣತುಂಡೋ ಮಹಾಸ್ವನಃ. ಗಟ್ಟಿಯಾಗಿ ಸಂಪಾತಿ ಕೇಳಿದ ಅಂತೆ, ಕೋಯಂ ಗಿರಾ ಘೋಷಯತಿ ಪ್ರಾಣೈ ಪ್ರಿಯತರಸ್ಯ ಮೇ ಜಟಾಯುಷೋ ವಧಂ ಭ್ರಾತು ಕಂಪಯನ್ನಿವ ಮೇ ಮನಃ. ಯಾರೋ ಅದು? ಯಾರು ಮಾತನಾಡಿದ್ದು? ನನಗೆ ಅತ್ಯಂತ ಪ್ರಾಣಪ್ರಿಯತಮನಾದ ಜಟಾಯುವಿನ ವಧೆಯ ಬಗ್ಗೆ ಯಾರು ಹೇಳ್ತಾ ಇರೋದು? ಸೋಯಂ ಗಿರಾ ಘೋಷಯತಿ ಕಥಮಾಸೀತ್ ಜನಸ್ಥಾನೆ ಯುದ್ಧಂ ರಾಕ್ಷಸ ಗೃಧ್ರಯೋ. ರಾವಣನಿಗೂ ನನ್ನ ತಮ್ಮನಿಗೂ ಜಗಳ ಆಯ್ತಾ? ನಾಮಧೇಯಮಿದಂ ಭ್ರಾತು ಚಿರಸ್ಯಾದ್ಯ ಮಯಾ ಶ್ರುತಂ. ನನಗೆ ಅತ್ಯಂತ ಪ್ರಿಯತಮನಾದ ಜಟಾಯುವಿನ ಹೆಸರನ್ನ ಬಹಳ ಕಾಲದ ಮೇಲೆ ಈಗ ಕೇಳ್ತಾ ಇದ್ದೇನೆ. ಇಚ್ಛೇಯಂ ಗಿರಿದುರ್ಗಾಚ್ಚ ಭವದ್ಭಿರವತಾರಿತುಂ ಯವೀಯತೋ ಗುಣಜ್ಞಸ್ಯ ಶ್ಲಾಘನೀಯಸ್ಯ ವಿಕ್ರಮೈಃ. ಎಲೈ ಕಪಿಗಳೇ, ನನ್ನನ್ನು ಇಳಿಸ್ರೋ, ಮೇಲ್ಗಡೆ ಕೂತು ಬಿಟ್ಟಿದ್ದೀನಿ. ಈಗ ತಾನೇ ಕೊಂದಬೇಕು ಅಂತ ಮಾತಾಡಿದ್ದವನು, ತಿಂದು ಬಿಡ್ತೀನಿ ಅಂತ. ಈಗ ಟೋನೇ ಚೇಂಜು. ಇಳಿಸ್ರಪ್ಪ ನನ್ನ ಕೆಳಗಡೆ. ಮೇಲ್ಗಡೆ ರೆಕ್ಕೆ ಇಲ್ಲದೆ ಹಾರ್ಲಿಕ್ಕಾಗದೆ, ಕೆಳಗಡೆ ಬರಲಿಕ್ಕಾಗದೆ ಒದ್ದಾಡ್ತಾ ಇದ್ದೇನೆ. ಅತಿ ದೀರ್ಘಸ್ಯ ಕಾಲಸ್ಯ ಪರಿತುಷ್ಟೋಸ್ಮಿ ಕೀರ್ತನಾತ್ ತದಿಚ್ಛೇಯಮಹಂ ತ್ರೋತುಂ ವಿನಾಶಂ ವಾನರರ್ಷಭಾಃ. ದೀರ್ಘಕಾಲದ ಮೇಲೆ ನನ್ನ ತಮ್ಮನ ಮಾತನ್ನು ಕೇಳಿ ಖುಷಿಯಾಗಿದೆ, ಅವನ ಸಾವನ್ನು ಕೇಳಬೇಕು ಅಂತ ಇದ್ದೇನೆ. ಭ್ರಾತುರ್ಜಟಾಯುಷಸ್ತಸ್ಯ ಜನಸ್ಥಾನ ನಿವಾಸಿನಃ ತಸ್ಯೈವ ಚ ಮಮ ಭ್ರಾತುಃ ಸಖಾ ದಶರಥ ಕಥಂ. ಆಮೇಲೆ ನನ್ನ ತಮ್ಮನ ಅತ್ಯಂತ ಆತ್ಮೀಯ ಗೆಳೆಯ ದಶರಥ, ಅವನನ್ನು ಸತ್ತಿದ್ದಾನೆ ಅಂತ ಘೋಷಣೆ ಮಾಡ್ತಾ ಇದ್ದೀರಾ. ಅವನು ಹೇಗೆ ಸತ್ತ? ಯಸ್ಯ ರಾಮ ಪ್ರಿಯ ಪುತ್ರೋ ಜ್ಯೇಷ್ಠೋ ಗುರುಜನಪ್ರಿಯ ಸೂರ್ಯಾಂಶು ದಗ್ಧ ಪಕ್ಷತ್ವಾತ್ ನ ಶಕ್ನೋಮಿ ವಿಸರ್ಪಿತುಂ. ನಾನು ಈಗ ತಾನೇ ಹಾರಟೋಗ್ತಾ ಇದ್ದೆ, ಆದರೆ ಸೂರ್ಯನ ಬೆಳಕಿನಿಂದ ಈ ರೆಕ್ಕೆಗಳೆಲ್ಲ ಸುಟ್ಟು ಹೋಗಿದೆ. ಅದರಿಂದಾಗಿ ನನಗಲ್ಲಿಗೆ ಹೋಗ್ಲಿಕ್ಕಾಗ್ತಾ ಇಲ್ಲ, ಇಲ್ಲ ನಾನೇ ಅಲ್ಲಿ ಕೊಟ್ಟೋಗ್ತಾ ಇದ್ದೆ. ಅದರಿಂದಾಗಿ ನಿಮ್ಮ ಮಾತಿನ ಮೇಲೆ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೇನೆ, ಅವ್ರ ಬಗ್ಗೆ ಹೇಳಿ. ಇಚ್ಛೇಯಂ ಪರ್ವತಾದಸ್ಮಾತ್ ಅವತರ್ತುಮರಿಂದಮಾಹ. ನನ್ನನ್ನು ಇಳಿಸಿ ಅಂತ ಹೇಳಿದ ಅನ್ನುವಲ್ಲಿಗೆ 56ನೆಯ ಸರ್ಗ. ಶೋಕಾದ್ ಭ್ರಷ್ಟಸ್ವರಮಪಿ ಶ್ರುತ್ವಾ ವಾನರಯೂಥಪಾಃ ಶ್ರದ್ಧದುರ್ನೈವ ತದ್ವಾಕ್ಯಂ ಕರ್ಮಣ ತಸ್ಯ ಶಂಕಿತಾಃ. ಶೋಕಾದ್ ಭ್ರಷ್ಟಸ್ವರಮಪಿ, ಉತ್ಕಟವಾದ ದುಃಖದಿಂದ ಹೇಳ್ತಾ ಇದ್ದಾನೆ. ಆದರೆ ಕಪಿಗಳಿಗೆ ನಂಬಿಕೆ ಬರಲಿಲ್ಲ. ಅಲ್ಲ, ಈಗ ತಾನೇ ನಮ್ಮನ್ನು ಕೊಲ್ತೀನಿ, ಓ ಊಟಗಳು ಅಂತ ಕೂಗಿದವನು ಇವನು ಹೆಂಗೆ ನಂಬೋದು? ಅದು ನಾವೇ ಇಳಿಸ್ಬೇಕಂತೆ ಮೇಲ್ಗಡೆ ಇದ್ದ. ಇದು ಎಂಥದ್ದಿದ್ದು ನೋಡಿ, ಹೇಗೆ ಹೇಗೆ ಟ್ವಿಸ್ಟು ಬರುತ್ತೆ. ತೇ ಪ್ರಾಯಮುಪವಿಷ್ಟಾಸ್ತು ದೃಷ್ಟ್ವಾ ಗೃಧ್ರಂ ಪ್ಲವಂಗಮಾಃ ಚಕ್ರುರ್ಬುದ್ಧಿಂ ತದಾ ರೌದ್ರಾಂ ಸರ್ವಾನ್ನೋ ಭಕ್ಷಯಿಷ್ಯತಿ. ಆ ಪ್ರಾಯೋಪವೇಶಕ್ಕೆ ಕುಳಿತಿದ್ದಾರೆ. ಅವನ ಬಗ್ಗೆ ಸಿಟ್ಟು ಬಂತಂತೆ, ಎಲ್ಲ ನಮ್ಮನ್ನೆಲ್ಲ ತಿಂತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಇವನು ಅಂತ. ಸರ್ವಥಾ ಪ್ರಾಯಮಾತೀನಾನ್ ಯದಿ ನೋ ಭಕ್ಷಯಿಷ್ಯತಿ ಕೃತಕೃತ್ಯ ಭವಿಷ್ಯಾಮಃ ಕ್ಷಿಪ್ರಂ ಸಿದ್ಧಿಮಿತೋ ಗತಾಃ. ಆಮೇಲೆ ಇನ್ನೊಂದು ಕಡೆಯಿಂದ ಅವ್ರಿಗನ್ನಿಸಿತು, ಇಲ್ಲ ಇಲ್ಲ ತಿಂದರೆ ತಿನ್ನಲಿ, ಅಲ್ಲ ದೇಹವನ್ನೇ ಬಿಟ್ಟು ಕೂತಿದ್ದೀವಿ, ಇವನ ಬಗ್ಗೆ ಸಿಟ್ಟು ಮಾಡ್ಕೊಳ್ಳೋದಾ? ಪುಣ್ಯ ಆದರೂ ಬರುತ್ತೆ. ಒಂದು ಹಸಿದವನಿಗೆ ಹಸಿವು ತಣಿಸ್ಲಿಕ್ಕೆ ನಮ್ಮ ದೇಹ ಉಪಯೋಗ ಆಗುತ್ತೆ. ಹಾಗಾದರೂ ಆಗಲಿ. ಏತಾಂ ಬುದ್ಧಿಂ ತತಶ್ಚಕ್ರುಹು ಸರ್ವೇ ತೇ ಹರಿಯೂಥಪಾಃ ಅವತಾರ್ಯ ಗಿರೇಶ್ ಶಂಖಾತ್ ಗೃಧ್ರಮಾಹಾಂಗದಸ್ತದಾ. ಇಳಿಸ್ರೋ ಅಂದ ಅಂಗದ. ಯುವರಾಜ ಇಳಿಸಿದ್ರು. ಅವತಾರ್ಯ ಗಿರೇಶ್ ಶೃಂಗಾತ್, ಆ ಬೆಟ್ಟದ ಮೇಲೆ ಕೂತಿತ್ತಲ್ಲ, ಆ ಹದ್ದನ್ನು
ಒಂದಿಷ್ಟು ಜನ ಹಾರಿ ಹಿಡ್ಕೊಂಡು ಬಂದು ಇಳಿಸಿದ್ರು. ಆಮೇಲೆ ಅಂಗದ ಹೇಳಿದ, ಬಭೂವೃಕ್ಷರಜೋ ನಾಮ ವಾನರೇಂದ್ರ ಪ್ರತಾಪವಾನ್ ಮಮಾರ್ಯ ಪಾರ್ಥಿವ ಪಕ್ಷಿನ್ ಧಾರ್ಮಿಕೌ ತಸ್ಯ ಚಾತ್ಮಜೌ. ಎಲೈ ಹದ್ದೆ, ಪಕ್ಷಿಯೇ, ವೃಕ್ಷರಜಸ್ ಅಂತ ಒಬ್ಬ ಕಪಿಗಳಲ್ಲಿ ಶ್ರೇಷ್ಠನಾದವನನ್ನು ಕೇಳಿದ್ದೀಯ? ಅವನು ನಮ್ಮ ತಾತ. ಅವನಿಗಿಬ್ಬರು ಮಕ್ಕಳು, ಸುಗ್ರೀವಶ್ಚೈವ ವಾಲಿ ಚ ಪುತ್ರೌ ಘನಬಲಾವುಭೌ. ಸುಗ್ರೀವ ಮತ್ತು ವಾಲಿ. ಲೋಕೆ ವಿಶ್ರುತ ಕರ್ಮಾಭೂತ್ ರಾಜ ವಾಲಿ ಪಿತಾಮಮ. ವಾಲಿಯ ಹೆಸರು ಎಲ್ಲ ಕಡೆ ಗೊತ್ತಿರುತ್ತೆ. ಬಲದಿಂದ ಎಲ್ಲ ಕಡೆ ಒಳ್ಳೆಯ ಹೆಸರನ್ನು ಪಡೆದವ ಅವನು ನಮ್ಮಪ್ಪ. ರಾಜ ಕೃತ್ಸ್ನಸ್ಯ ಜಗತ ಇಕ್ಷ್ವಾಕೂಣಾಂ ಮಹಾರಥಃ ರಾಮೋ ದಾತರಥಿ ಶ್ರೀಮಾನ್ ಪ್ರವಿಷ್ಟೋ ದಂಡಕಾವನಂ. ಅವನೇನು ಮಾಡಿದ? ದಶರಥನ ಮಗ ರಾಮ ಲಕ್ಷ್ಮಣೇನ ತಹ ಭ್ರಾತ್ರ ವೈದೇಶ್ಚಾತಃ ಭಾರ್ಯಯ ಪಿತುರ್ನಿದೇತನಿರತೋ ಧರ್ಮಂ ಪಂಥಾನಮಾಶ್ರಿತಃ. ಲಕ್ಷ್ಮಣ ಮತ್ತು ಸೀತೆಯೊಡಗೂಡಿ ಧರ್ಮದ ದಾರಿಯನ್ನು ಹಿಡಿದು ಬಂದ ಕಾಡಿಗೆ. ತಸ್ಯ ಭಾರ್ಯಾ ಜನಸ್ಥಾನಾತ್ ರಾವಣೇನ ಹೃತಾಬಲಾತ್ ರಾಮಸ್ಯ ಚ ಪಿತುರ್ಮಿತ್ರಂ ಜಟಾಯುರ್ನಾಮ ಗೃಧ್ರರಾಟ್. ಅವನ ಹೆಂಡತಿ ಜನಸ್ಥಾನದಿಂದ ರಾವಣ ಎತ್ಕೊಂಡು ಹೋದ ಅವನ ಹೆಂಡತಿಯನ್ನ. ರಾಮನ ತಂದೆಯ ಗೆಳೆಯ ಜಟಾಯು ಅಂತ. ದದರ್ಶ ಸೀತಾಂ ವೈದೇಹೀಂ ಹ್ರಿಯಮಾಣಾಂ ವಿಹಾಯತ ರಾವಣಂ ವಿರಥಂ ಕೃತ್ವಾ ಸ್ಥಾಪಯಿತ್ವಾ ಚ ಮೈಥಿಲೀಂ ಪರಿಶ್ರಾಂತಶ್ಚ ವೃದ್ಧಶ್ಚ ರಾವಣೇನ ಹತೋರಣೇ. ಆ ರಾವಣ ಸೀತೆಯನ್ನು ಕರ್ಕೊಂಡು ಹೋಗ್ತಾ ಇರೋದನ್ನು ನೋಡಿದ ಜಟಾಯು. ನನ್ನ ಸೊಸೆಯಂತೆ ಇರುವ ಸೀತೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವನ ರಥವನ್ನು ಮುರಿದು ಯುದ್ಧ ಮಾಡಿದ. ಪಾಪ ವೃದ್ಧ ಬೇಗ ಸುಸ್ತಾಗಿ ಹೋಯಿತು. ರಾವಣ ಅವನನ್ನು ಕೊಂದ. ಏವಂ ಗೃಧ್ರೋ ಹತಸ್ತೇನ ರಾವಣೇನ ಬಲೀಯತ ಸಂಸ್ಕೃತಶ್ಚಾಪಿ ರಾಮೇಣ ಜಗಾಮಗತಿಮುತ್ತಮಾಂ. ಆ ಜಟಾಯುವಿಗೆ ರಾಮ ದಹನ ಸಂಸ್ಕಾರವಂಗೈದ. ಅದರಿಂದಾಗಿ ಜಟಾಯುವಿಗೆ ಒಳ್ಳೆ ಗತಿಯಾಯಿತು. ತಥೋ ಮಮ ಪಿತೃವ್ಯೇಣ ಸುಗ್ರೀವೇಣ ಮಹಾತ್ಮನ ಚಕಾರ ರಾಘವ ಸಖ್ಯಂ ಸೋವಧೀತ್ ಪಿತರಂ ಮಮ. ಆಮೇಲೆ ನನ್ನ ಚಿಕ್ಕಪ್ಪ ಪಿತೃವ್ಯ, ನನ್ನ ಚಿಕ್ಕಪ್ಪನ ಜೊತೆಗೆ ರಾಮನ ಗೆಳೆತನ ಮಾಡಿಕೊಂಡ. ಅವನು ನಮ್ಮ ಅಪ್ಪನನ್ನು ಕೊಂದ. ಮಮ ಪಿತ್ರ ನಿರುದ್ಧೋ ಹಿ ಸುಗ್ರೀವಸ್ಸಚಿವೈಃ ಸಹ ನಿಹತ್ಯ ವಾಲಿನಂ ರಾಮಃ ತತಸ್ತಮಭಿಷೇಚಯತ್. ಆಮೇಲೆ ರಾಮ ನನ್ನ ಚಿಕ್ಕಪ್ಪನನ್ನು ರಾಜ್ಯದಲ್ಲಿ ಅಭಿಷೇಕ ಮಾಡಿದ. ಸರಾಜ್ಯೆ ಸ್ಥಾಪಿತಸ್ತೇನ ಸುಗ್ರೀವೋ ವಾನರೇಶ್ವರಃ ರಾಜಾ ವಾನರ ಮುಖ್ಯಾನಾಂ ತೇನ ಪ್ರಸ್ಥಾಪಿತಾ ವಯಂ. ಸರಾಜ್ಯೆ ಸ್ಥಾಪಿತಸ್ತೇನ. ಅವನನ್ನು ಸುಗ್ರೀವ ರಾಜ್ಯದಲ್ಲಿ ಇರಿಸಿದ. ಅವನು ನಮ್ಮನ್ನು ಕಳುಹಿಸಿದ. ಏವಂ ರಾಮ ಪ್ರಯುಕ್ತಾಸ್ತು ಮಾರ್ಗಮಾಣಾಸ್ತತಸ್ತತಃ ವೈದೇಹೀಂ ನಾದ್ಯ ಗಚ್ಛಾಮೋ ರಾತ್ರೌ ಸೂರ್ಯಪ್ರಭಾಮಿವ. ಅವನು ಕಳಿಸಿದ ಮೇಲೆ ನಾವು ಸೀತೆಯನ್ನು ಹುಡುಕಿದೆವು, ಸಿಗಲಿಲ್ಲ. ರಾತ್ರಿಯಲ್ಲಿ ಸೂರ್ಯನ ಬೆಳಕನ್ನು ಕಾಣದ ಹಾಗೆ ನಾವು ಕಾಣಲಿಲ್ಲ ಸೀತೆಯನ್ನು. ತೇವಯಂ ದಂಡಕಾರಣ್ಯಂ ವಿಚಿತ್ಯ ಸುಸಮಾಹಿತಾ ಅಜ್ಞಾನಾಸ್ತು ಪ್ರವಿಷ್ಟಾಸ್ಮ ಧರಣ್ಯಾವಿವೃತಂ ಬಿಲಂ. ಕಡೆಗೆ ಎಲ್ಲ ಅರಣ್ಯವನ್ನು ಹುಡುಕಾಡಿ ತಡಕಾಡಿ ತಿಳಿಯದೆ ಯಾವುದೋ ಒಂದು ಬಿಲವನ್ನು ಹೊಕ್ಕೆವು. ಮಯಸ್ಯ ಮಾಯಾ ವಿಹಿತಂ ತದ್ಬಿಲಂ ಚ ವಿಚಿನ್ವತಾಂ ವ್ಯತೀತಸ್ತತ್ರ ನೋ ಮಾಸೋ ಯೋರಾಜ್ಞಾ ಸಮಯಕೃತಃ. ಮಯ ಕಟ್ಟಿದ ಬಿಲದಲ್ಲಿ ಗುಹೆಯಲ್ಲಿ ನಾವು ತಿರುಗಾಡ್ತಾ ಇರಬೇಕಾದ್ರೆ
ಸುಗ್ರೀವ ಕೊಟ್ಟ ತಿಂಗಳ ಗಡುವು ಮುಗಿಯಿತು. ನಮಗೀಗ ಭಯ ಬಂದಿದೆ. ಕ್ರುದ್ಧೆ ತಸ್ಮಿನ್ಸ್ತು ಕಾಕುತ್ಸ್ಥೆ ಸುಗ್ರೀವೇ ಚ ಸಲಕ್ಷ್ಮಣೆ ಗತಾನಾಮಪಿ ಸರ್ವೇಚಾಂ ತತ್ರ ನೋ ನಾಸ್ತಿ ಜೀವಿತಂ. ಅವನು ಸಿಟ್ಟು ಮಾಡಿಕೊಂಡ್ರೆ ಸುಗ್ರೀವ ನಾವು ಉಳಿತೇವಾ? ಅದಕ್ಕೆ ನಾವಿಲ್ಲಿ ಪ್ರಾಯೋಪವೇಶ ಕುಳಿತಿದ್ದೇವೆ ಅಂತ ಹೇಳಿದ ಅನ್ನುವಲ್ಲಿಗೆ 57ನೆಯ ಸರ್ಗ. ಇತ್ಯುಕ್ತ ಕರುಣಂ ವಾಕ್ಯಂ ವಾನರೈಶ್ಚಕ್ತ ಜೀವಿತೈ ಸಬಾಷ್ಪೋ ವಾನರಾನ್ ಗೃಧ್ರಃ ಪ್ರತ್ಯುವಾಚ ಮಹಾಸ್ವನಃ. ಈ ರೀತಿ ಕರುಣಾಜನಕವಾದ ಮಾತನ್ನ ಅವನು ಕೇಳಿದ. ಕಪಿಗಳಂತೂ ದೇಹತ್ಯಾಗ ಮಾಡಿ ಕುಳಿತಿದ್ದಾರೆ. ಸಬಾಷ್ಪೋ ವಾನರಾನ್ ಗೃಧ್ರಃ. ಆ ಮಾತನ್ನು ಕೇಳಿ ಅವನಿಗೂ ಕಣ್ಣಲ್ಲಿ ನೀರು ಬಂತು. ಹೇಳಿದನಂತೆ, ಯವೀಯಾಂತ ಮಮ ಭ್ರಾತ ಜಟಾಯುರ್ನಾಮ ವಾನರಾಹ ಯಮಾಖ್ಯಾತ ಹತಂ ಯುದ್ಧೆ ರಾವಣೇನ ಬಲೀಯಸಾ. ನೀವು ರಾವಣನಿಂದ ಸತ್ತ ಜಟಾಯು ಅಂತ ಹೇಳಿದ್ರಲ್ಲ, ಅವನು ಯಾರು ಗೊತ್ತಾ? ನನ್ನ ಚಿಕ್ಕ ತಮ್ಮ. ವೃದ್ಧ ಭಾವಾದ ಪಕ್ಷತ್ವಾತ್ ಶೃಣ್ವನಸ್ತದಪಿ ಮರ್ಚಯೇ ನಹಿ ಮೇ ಶಕ್ತಿರಸ್ತ್ಯದ್ಯ ಭ್ರಾತರು ವೈರ ವಿಮೋಕ್ಷಣೆ. ಮುದುಕಾಗೋಗಿದ್ದೀನಿ. ವೃದ್ಧ ಭಾವಾತ್ ಅಪಕ್ಷತ್ವಾತ್, ರೆಕ್ಕೆ ಇಲ್ಲಪ್ಪ ನನಗೆ, ಸುಟ್ಟೋಗಿದೆ. ಅದರಿಂದಾಗಿ ನಹಿಮೇ ಶಕ್ತಿರಸ್ತ್ಯದ್ಯ ಭ್ರಾತರು ವೈರ ವಿಮೋಕ್ಷಣೆ, ತಮ್ಮನನ್ನ ಕುರಿತಾದ ರಿವೆಂಜ್ ತೀರಿಸಿಕೊಳ್ಳಿಕ್ಕೆ ನನಗೆ ಶಕ್ತಿ ಇಲ್ಲ. ಪುರಾವೃತ್ರವಧೇ ವೃತ್ತೆ ಸಚಾಹಂಚ ಜಯೈಚಿಣೌ ಆದಿತ್ಯಮುಪಯಾತೌ ಸ್ವೋ ಜ್ವಲಂತಂ ರಶ್ಮಿಮಾಲಿನಂ. ಬಹಳ ಹಿಂದೆ ವೃತ್ರನನ್ನ ಇಂದ್ರ ಕೊಂದಾದ ಮೇಲೆ ನಾನು ಮತ್ತು ಅವನು ಒಂದು ಸ್ಪರ್ಧೆ ಮಾಡಿದ್ವಿ, ಯಾರು ಎತ್ತರಕ್ಕೆ ಹಾರ್ತಾರೆ ಅಂತ. ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿ ಹೋದೆವು. ತಮಹಂ ಭ್ರಾತರಂ ದೃಷ್ಟ್ವಾ ಸೂರ್ಯರಶ್ಮಿಭಿರರ್ಧಿತಂ ಪಕ್ಷಾಭ್ಯಾಂ ಛಾದಯಾಮಾತ ಸ್ನೇಹಾತ್ ಪರಮ ವಿಹ್ವಲಂ. ಅವನು ಸೂರ್ಯನ ಸಮೀಪಕ್ಕೆ ಹೋಗಿ ಮೂರ್ಛಿತನಾಗಿ ಬೀಳ್ತಾ ಇದ್ದಾಗ ನಾನೇನು ಮಾಡಿದೆ? ಪ್ರೀತಿಯಿಂದ ತಮ್ಮನನ್ನು ರಕ್ಷಿಸಬೇಕು ಅಂತ ಹೋಗಿ ನನ್ನ ರೆಕ್ಕೆಯನ್ನು ಅಡ್ಡವಾಗಿ ಹಿಡಿದೆ. ನಿರ್ದಗ್ಧ ಪತ್ರಪತಿತೋ ವಿಂಧ್ಯೇಹಂ ವಾನರರ್ಷಭಾಃ ಅಹಮಸ್ಮಿನ್ ವತನ್ ಭ್ರಾತುಃ ಪ್ರವೃತ್ತಿಂ ನೋಪಲಕ್ಷಯೇ. ಅವನೆಲ್ಲಿ ಬಿದ್ನೋ, ನಾವೆಲ್ಲಿ ಬಿದ್ವೋ, ನಾನಿಲ್ಲಿ ಬಿದ್ದಿದ್ದೀನಿ. ಆಮೇಲೆ ಅವನಿಗೇನಾದ ಅಂತ ನನಗೆ ಗೊತ್ತಿಲ್ಲ. ಜಟಾಯುಷಸ್ತ್ವೇವ ಮುಕ್ತೋ ಭ್ರಾತ್ರ ಸಂಪಾತಿನಾ ತದಾ ಯುವರಾಜೋ ಮಹಾಪ್ರಜ್ಞಃ ಪ್ರತ್ಯುವಾಚಾಂಗದಸ್ತಥಾ. ಜಟಾಯುವಿನ ಮಾತನ್ನು ಕೇಳಿ ಅಂಗದ ಯುವರಾಜ ಮತ್ತೆ ಮಾತನಾಡಿದ. ಜಟಾಯುಚೋ ಯದಿ ಭ್ರಾತ್ರ ಶ್ರುತಂ ಮೇ ಗದಿತಂ ಮಯ ಆಖ್ಯಾಹಿ ಯದಿ ಜಾನಾಸಿ ನಿಲಯಂ ತಸ್ಯ ರಕ್ಷಸಃ. ಓಹ್, ಜಟಾಯು ನಿನ್ನ ತಮ್ಮ, ಹಾಗಾದರೆ ನಿನಗೆ ರಾವಣನ ಬಗ್ಗೆನೂ ಗೊತ್ತಿರುತ್ತೆ. ಯಾಕೆಂದರೆ ಬಹಳ ಹಳಬ ನೀನು, ಎಲ್ಲರೂ ಗೊತ್ತಿರ್ತಾರೆ. ಯದಿ ಜಾನಾಸಿ ನಿಲಯಂ ತಸ್ಯ ರಕ್ಷಸಃ, ಆ ರಾಕ್ಷಸನ ನಿಲಯ ಮನೆ ಎಲ್ಲಿದೆ ಅಂತ ಹೇಳು. ಅದೀರ್ಘದರ್ಶಿನಂ ತಂ ವೈ ರಾವಣಂ ರಾಕ್ಷಸಾಧಮಂ ಅಂತಿಕೆ ಯದಿ ವಾ ದೂರೆ ಯದಿ ಜಾನಾಸಿ ಶಂಸನಃ. ಆ ರಾವಣ ಅವಿವೇಕಿ, ಅದೀರ್ಘದರ್ಶಿ. ಅವನ ಬಗ್ಗೆ ಗೊತ್ತಾ ನಿನಗೆ? ಹತ್ತಿರದಲ್ಲಿಯೋ ದೂರದಲ್ಲಿಯೋ ಅವನನ್ನೇನಾದರೂ ಕಂಡೆಯ? ತಥೋ ಬ್ರವೀನ್ ಮಹಾತೇಜ ಭ್ರಾತ ಜ್ಯೇಷ್ಠೋ ಜಟಾಯುತಃ ಆತ್ಮಾನುರೂಪಂ ವಚನಂ ವಾನರಾನ್ ಸಂಪ್ರಹರ್ಷಯನ್. ಆಗ ಜಟಾಯುವಿನ ಹಿರಿಯಣ್ಣ ಸಂಪಾತಿ ಹೇಳಿದ, ನಿರ್ದಗ್ಧ ಪಕ್ಷೋ ಗೃಧ್ರೋಹಂ ಗತವೀರ್ಯ ಪ್ಲವಂಗಮಾಹ ವಾಂಗ್ಮಾತ್ರೇಣಾಪಿತ ರಾಮಸ್ಯ ಕರಿಷ್ಯೆ ಸಾಹ್ಯಮುತ್ತಮಂ. ನಾನು ರೆಕ್ಕೆ ಸುಟ್ಟು ಹೋದ ಹದ್ದು, ಪರಾಕ್ರಮ ಏನಿಲ್ಲ, ವಾಂಗ್ಮಾತ್ರೇಣಾಪಿ, ಆದರೂ ಕೂಡ ಮಾತಿನಿಂದ ರಾಮನಿಗೆ ಸೇವೆ ಸಲ್ಲಿಸಬಲ್ಲೆ. ಜಾನಾಮಿ ವಾರುಣಾನ್ ಲೋಕಾನ್ ವಿಷ್ಣೋಸ್ತ್ರೈವಿಕ್ರಮಾನಪಿ ದೇವಾತುರ ವಿಮರ್ದಾನಶ್ಚ ಶಮೃತಸ್ಯ ವಿಮಂಥನಂ. ನಾನು ಎಷ್ಟು ಹಳಬ ಗೊತ್ತಾ? ವರುಣನ ಲೋಕಗಳೆಂಬಲ್ಲೆ. ನಾರಾಯಣ ವಾಮನನಾಗಿ
3 ಹೆಜ್ಜೆಗಳನ್ನು ಹಾಕಿದಾಗ ನಾನಿದ್ದೆ. ಐ ವಾಸ್ ವಿಟ್ನೆಸ್ ಟು ದಟ್. ದೇವಾಸುರ ವಿಮರ್ದಾಂಶ್ಚ, ದೇವತೆಗಳ ಮತ್ತೆ ಅಸುರರ ಯುದ್ಧವನ್ನು ಕಂಡಿದ್ದೇನೆ. ಗೊತ್ತಾ ನಿಮಗೆ? ಅಮೃತಸ್ಯ ವಿಮಂಥನಂ, ಅಮೃತ ಮಥನವನ್ನು ಕಂಡಿದ್ದೇನೆ. ಅಷ್ಟು ಹಳಬ. ಸೋ ಮಚ್ ಓಲ್ಡ್ ಆಮ್. ರಾಮಶ್ಚ ಯದಿದಂ ಕಾರ್ಯಂ ಕರ್ತವ್ಯಂ ಪ್ರಥಮಂ ಮಯ, ಜರಯಾ ಹಿ ಹೃತಂ ತೇಜಃ ಪ್ರಾಣಾಶ್ಚ ಶಿಥಿಲಾ ಮಮ. ಮುದುಕನಾಗೋಗಿದ್ದೇನೆ. ಜರಯಾಚ ಹೃತಂ ತೇಜಃ, ಮುದಿಯಾಗಿ ಕಸುವೆಲ್ಲ ಉಡುಗಿದೆ. ಪ್ರಾಣಾಶ್ಚ ಶಿಥಿಲಾ ಮಮ, ಇನ್ನೇನು ಪ್ರಾಣ ಕಳ್ಕೊಳ್ಳೋದ್ರಲ್ಲಿ ಇದ್ದೇನೆ. ಆದರೂ ನಾನು ರಾಮನ ಕೆಲಸವನ್ನು ಮಾಡಬೇಕು. ಮೊದಲು ರಾಮನ ಕರ್ತವ್ಯವನ್ನು ಮಾಡಬೇಕು. ರಾಮಶ್ಚ ಯದಿದಂ ಕಾರ್ಯಂ ಕರ್ತವ್ಯಂ ಪ್ರಥಮಂ ಮಯ, ಕರ್ತವ್ಯಂ ಪ್ರಥಮಂ ಮಯ. ತರುಣೀ ರೂಪ ಸಂಪನ್ನ ಸರ್ವಾಭರಣ ಭೂಷಿತ ಹ್ರಿಯಮಾಣ ಮಯಾ ದೃಷ್ಟ ರಾವಣೇನ ದುರಾತ್ಮನ. ಅತ್ಯಂತ ರೂಪಸಿಯಾದ, ಎಲ್ಲ ಆಭರಣಗಳನ್ನು ತೊಟ್ಟುಕೊಂಡ, ಒಡವೆಗಳಿಂದ ಕೂಡಿದ ಒಬ್ಬ ತರುಣಿಯನ್ನ ರಾವಣ ಅಪಹರಿಸ್ತಾ ಇದ್ದ ನೋಡಿದೆ. ಕ್ರೋಶಂತಿ ರಾಮ ರಾಮೇತಿ ಲಕ್ಷ್ಮಣೇತಿ ಚ ಭಾಮಿನಿ ಭೂಷಣಾನಿ ಅಪವಿದ್ಯಂತಿ ಗಾತ್ರಾಣಿ ಚ ವಿಧುನ್ವತಿ. ರಾಮ ರಾಮ ಎಂದು ಕೂಗ್ತಿದ್ಲು, ಲಕ್ಷ್ಮಣ ಅಂತನೂ ಕೂಗ್ತಾ ಇದ್ಲು. ಭೂಷಣಾನಿ ಅಪವಿದ್ಯಂತಿ, ಒಡವೆಗಳನ್ನು ಸಿಕ್ಕಲ್ಲಿ ಬಿಸಿಡ್ತಾ ಇದ್ಲು. ಯಾಕೆಂದ್ರೆ ಬರಲಿ ಅಂತ ಅಲ್ವಾ? ಕಿಡ್ನಾಪ್ ಮಾಡ್ತಾ ಇದ್ದಾಗ ಹಳೆಯ ಕಥೆಗಳಲ್ಲೆಲ್ಲ ನಾವು ನೋಡ್ತೇವೆ. ಅಂದರೆ ಇತ್ತೀಚೆಗಿನದ್ದಲ್ಲ, ಬಹಳ ಹಳೆಯ ಅವಂತಿ ಸುಂದರಿ ಕಥಾ, ದಂಡಿಯ ಅವಂತಿ ಸುಂದರಿಯಲ್ಲಿ ಕಾಣುತ್ತೆ. ಅವಂತಿ ಸುಂದರಿಯಲ್ಲೋ ಎಲ್ಲೋ ನೆನಪಾಗ್ತಾ ಇಲ್ಲ. ಅಥವಾ ಇದು ಜಾತಕ ಕಥೆಗಳಲ್ಲಿ ಒಬ್ಬ ಬಲಾತ್ಕಾರವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದರೆ ಒಂದಿಷ್ಟು ಇದನ್ನು ತೆಗೆದುಕೊಂಡು, ಸಾಸಿವೆಯನ್ನು ತೆಗೆದುಕೊಂಡು ತಾನಿದ್ದ ಸುತ್ತಲೂ ತಾನು ಹೋದ ಜಾಗದಲ್ಲೆಲ್ಲ ಉರುಳಿಸ್ಕೊಂಡು ಹೋಗಿರ್ತಾನೆ. 1 ತಿಂಗಳಾದ್ಮೇಲೆ ಬರ್ಬೇಕಾದ್ರೆ ಸಾಸಿವೆ ಗಿಡ ಇರುತ್ತೆ, ಅದನ್ನು ಅನುಸರಿಸ್ಕೊಂಡು ಮತ್ತೆ ಹೋಗ್ತಾನೆ. ಅವನು ಕಣ್ಕಟ್ಟಿ ಕರ್ಕೊಂಡು ಹೋಗಿರ್ತಾರೆ. ಆ ತರಹ ಇವಳು ಭೂಷಣಾನೇ ಅಪವಿದ್ಯಂತಿ, ಒಡವೆಗಳನ್ನು ಎಸಿತಾ ಹೋಗ್ತಾ ಇದ್ಲು. ಗಾತ್ರಾಣಿ ಚ ವಿಧುನ್ವತಿ, ಮೈಯನ್ನು ಚೆನ್ನಾಗಿ ಕೊಡುತ್ತಾ ಇದ್ಲು. ಸೂರ್ಯಪ್ರಭೇವ ಚೈಲಾಗ್ರೇ ತಸ್ಯ ಕೌಶೇಯಮುತ್ತಮಂ ಅಸಿತೆ ರಾಕ್ಷಸೇ ಭಾತಿ ಯಥಾ ವಿದ್ಯುದಿವಾಂಬರೇ. ಅವಳ ಗಡಿಬಿಡಿಯಲ್ಲಿ ಅವಳ ಒಂದು ರೇಷ್ಮೆ ಬಟ್ಟೆ ಅವನ ಮೇಲೆ ಸಿಕ್ಕಿತು. ಅದು ಹೆಂಗೆ ಕಾಣಿಸ್ತಾ ಇತ್ತು ಅಂದರೆ, ಅವನು ಕಪ್ಪಗಿದ್ದ ರಾವಣ. ಅವನ ಮೇಲೆ ಇವಳ ಆ ಇದು ಹಳದಿ ಬಣ್ಣದ ಬಟ್ಟೆ, ಅದು ಮೋಡದ ನಡುವೆ ಮಿಂಚಿ ಇಳಿ ಬಿದ್ದಾಗಿತ್ತು. ಸೂರ್ಯಪ್ರಭೇವ ಶೈಲಾಗ್ರಿ, ಇದಲ್ಲ, ಬೆಟ್ಟದ ಮೇಲೆ ಸೂರ್ಯಪ್ರಭೆ ಬಿದ್ದಾಗಿತ್ತು ಅಂತ. ವಿದ್ಯುದಿವಾಂಬರೆ, ಎರಡೂ ಕೂಡ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನಾವು ಬದರಿಯಲ್ಲಿ ನೋಡ್ತೇವೆ ನೋಡಿ, ಸೂರ್ಯನ ಕಿರಣ ಆ ಬೆಟ್ಟದ ಮೇಲೆ, ಬಿಳಿ ಬೆಟ್ಟದ ಮೇಲೆ ಬೀಳುತ್ತೆ. ಆ ತರಹ ಕಪ್ಪು ಬೆಟ್ಟದ ಮೇಲೆ ಬಿದ್ದರೆ ಹೇಗೋ ಹಾಗೆ ಆ ತರಹ ಇತ್ತು ಅಂತ. ತಾಂತು ಸೀತಾಮಹಂ ಮನ್ಯೇ ರಾಮಸ್ಯ ಪರಿಕೀರ್ತನಾತ್. ರಾಮ ರಾಮ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವಳು ಸೀತೆನೇ ಆಗಿರ್ಬೇಕು. ಶ್ರೂಯತಾಮ್ಮೇ ಕಥಯತೋ ನಿಲಯಂ ತಸ್ಯ ರಕ್ಷತಃ. ಅವನ ಮನೆ ನನಗೆ ಗೊತ್ತು, ನಾನು ಹೇಳ್ತೇನೆ ಕೇಳಿ ಅಂತ ಅವನು ಹೇಳಿದ. ಅವನ ಮನೆಯ ಬಗ್ಗೆ ಪುತ್ರೋ ವಿಶ್ರವ ಸಾಕ್ಷಾತ್ ಭ್ರಾತ ವೈಶ್ರವಣಸ್ಯ ಚ ಅಧ್ಯಾಸ್ತೆ ನಗರೀಂ ಲಂಕಾಂ ರಾವಣೋ ನಾಮ ರಾಕ್ಷಸಃ. ವಿಶ್ರವಸ್ಸನ್ನು ಋಷಿಯ ಮಗ, ಕುಬೇರನ ತಮ್ಮ, ಅವನಿರೋದು ಲಂಕೆ, ಅವನ ಹೆಸರು ರಾವಣ ಅಂತ ಅವನು ಹೇಳದ. ಅವನು ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಶನಿವಾರ ನೋಡೋಣ. ನಾಳೆ ಯಥಾ ಪ್ರಕಾರ ರಾಜಧರ್ಮ ಪರ್ವ. ಕೃಷ್ಣಾರ್ಪಣಮಸ್ತು. ಅದನ್ನ ಹೇಳ್ತಾರೆ. ಅವನು ಮುಂದೆ ಇನ್ನೂ ಹೇಳಲಿಕ್ಕಿದೆ. ನಾನು ನೋಡಿದೆ, ಅವನು ಬಂದು ಹೇಳಿದ ಅಂತ ಅದು ಕೂಡ ಇದೆ, ಸುಪಾರ್ಶ್ವ ಅಂತ.